ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ 6 ಪಾರ್ಟ್ಸ್ದು ಹೋಮ್ ವರ್ಕ್ನ ನಾನು ಸಾಲ್ವ್ ಮಾಡಿಸಿದೆ. ಸೊ ಇದರಲ್ಲಿ ನೆಕ್ಸ್ಟ್ ಇನ್ನು 5 ಪಾರ್ಟ್ ಇದೆ, 5 ಪಾರ್ಟ್ ಲೈಕ್ 7th ಇಂದ 11th. ಸೊ ಅದರ ಹೋಮ್ ವರ್ಕ್ ಕ್ವಶನ್ಸ್ ನಾನು ಇದರಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನಿ. ಲೈಕ್ ನಿಮಗೆ ಗೊತ್ತಿದ್ರು, ಲೈಕ್ ನೀವು ಆವಾಗಲೇ ಹೋಮ್ ವರ್ಕ್ನ ಟ್ರೈ ಮಾಡಿದ್ರು ನೋಡಿ, ಯಾಕಂದ್ರೆ ಲೈಕ್ ಒಂದೊಂದು ಕಾನ್ಸೆಪ್ಟ್ ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದೊಂದು ಕಾನ್ಸೆಪ್ಟ್ನ ನಾನು ಮಧ್ಯದಲ್ಲಿ ಹೇಳಿದ್ದೀನಿ, ಇದನ್ನ ಅಲ್ಲಿ ಹೇಳಿಲ್ಲ, ಬಟ್ ಇಲ್ಲಿ ಇದು ಆಕ್ಚುಲಿ ಒಂದು ಟ್ರಿಕ್. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಇಂಟರ್ವ್ಯೂಸಲ್ಲಿ ಅಥವಾ ಕೋಡಿಂಗ್ ಟೆಸ್ಟ್ ಕೊಡಬೇಕಾದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದ್ರೆ, ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನೂ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಅಟೆಂಡೆನ್ಸ್ ಹಾಕ್ಬಿಟ್ಟು ಬಂದ್ಬಿಡಿ. ಓಕೆ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು 7th ಪಾರ್ಟಲ್ಲಿ ಇದ್ದೀವಿ. ಡಿಕ್ಷನರಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ, ವಿಡಿಯೋ ಸಹ ಆವಾಗಲೇ ಇದೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿದರೆ ಇವಾಗ ಬೇಸಿಕ್ ಡಿಕ್ಷನರಿ ಆಪರೇಷನ್ಸ್. ಕ್ರಿಯೇಟ್ ಎ ಡಿಕ್ಷನರಿ ಟು ಸ್ಟೋರ್ ಇನ್ಫಾರ್ಮೇಷನ್ ಅಬೌಟ್ 5 ಸಿಟೀಸ್ ಇನ್ ಕರ್ನಾಟಕ ಆ್ಯಂಡ್ ದೇರ್ ಫೇಮಸ್ ಡಿಶಸ್ ಅಂತ ಕೇಳಿದ್ದಾರೆ. ಸೊ ನಾವು ಡಿಶಸ್ ಅನ್ನೋ ಒಂದು ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಡಿಶಸ್ನ ಇಲ್ಲಿಂದನೇ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡೋಣ. ನೆಕ್ಸ್ಟು ಇನ್ನೊಂದು ಏನು ಮಾಡೋಣ, ಸೊ ಮಂಡ್ಯ ಅಂತ ಏನೋ ಮಾಡಿಕೊಂಡು. ಓಕೆ, ಮಂಡ್ಯದಲ್ಲಿ ಏನು ಫೇಮಸ್ಸು? ಸುಮ್ಮನೆ ರಾಗಿ ಮುದ್ದೆ ಅಂತ ತಗೊಳ್ಳೋಣ. ಓಕೆ, ರಾಗಿ ಮುದ್ದೆ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಯಾವುದೋ ದಾವಣಗೆರೆ. ದಾವಣಗೆರೆ ಏನು ಫೇಮಸ್ಸು? ದೋಸೆ ಅಲ್ವಾ? ಮಸಾಲೆ ದೋಸೆ. ಮಸಾಲೆ ದೋಸೆ. ಓಕೆ, ದಾವಣಗೆರೆ ಬೆಣ್ಣೆ ದೋಸೆ ಅಲ್ವಾ? ಒಂದು ನಿಮಿಷ. ಓಕೆ, ದೋಸೆ. ಓಕೆ, ಸೊ 5 ಸಿಟಿದು ನಾನು ಇವಾಗ ಏನು ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಅವರ ಡಿಶಸ್ ಇದೆ. ಸೊ ಇದೇನಾ ಫೇಮಸ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಬೇಸಿಕಲಿ ಇದನ್ನು ಸದ್ಯಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅವರು? ಕ್ರಿಯೇಟ್ ಆಯಿತು. ಸೊ ಡಿಕ್ಷನರಿ ಕ್ರಿಯೇಟ್ ಮಾಡೋದು ಹಿಂಗೆ ಈಕ್ವಲ್ಸ್ ಹಾಕಿ, ಫ್ಲವರ್ ಬ್ರಾಕೆಟ್ಸ್ ಹಾಕಿ, ಕೀ ವ್ಯಾಲ್ಯೂ ಪೇರ್ಸ್ ಕೊಡಬೇಕು. ನೆಕ್ಸ್ಟು ಆ್ಯಡ್ ಎ ನ್ಯೂ ಸಿಟಿ ಆ್ಯಂಡ್ ಇಟ್ಸ್ ಡಿಶ್ ಟು ದ ಡಿಕ್ಷನರಿ. ಓಕೆ, ಇನ್ನೊಂದು ನ್ಯೂ ಸಿಟಿ ಆ್ಯಡ್ ಮಾಡಬೇಕು ಅಂದರೆ ಏನಿಲ್ಲ, ಆಕ್ಸಸ್ ಹೆಂಗೆ ಮಾಡ್ತಿದ್ರಿ ಅದೇ ರೀತಿ ಆಕ್ಸಸ್ ಮಾಡ್ತೀರಾ. ಸೊ ಡಿಶಸ್ ಡಿಕ್ಷನರಿಲಿ ಇನ್ನೊಂದು ಸಿಟಿ ಹಾಕಬೇಕು. ಸೊ ಯಾವ ಸಿಟಿ ಹಾಕೋಣ ಇಲ್ಲಿ? ಹಾಸನ್ ಅಂತ ಹಾಕೋಣ. ಓಕೆ, ಹಾಸನಲ್ಲಿ ಏನು ಫೇಮಸ್ ಅಂತ ನನಗೆ ಗೊತ್ತಿಲ್ಲ, ಬಟ್ ದೆನ್ ಸುಮ್ಮನೆ ಒಂದು ಸ್ಯಾಂಪಲ್ಗೆ ತೊಗೊಳೋದಾದರೆ ಏನು ತೊಗೋಬೋದು? ಇಡ್ಲಿ ಅಂತ ತೊಗೋಣ. ಓಕೆ, ಸೊ ಬೇಸಿಕಲಿ ಏನು ಹಿಂಗೆ ಆಕ್ಸಸ್ ಮಾಡಬೇಕು ಅಂದ್ರೆ ಹಿಂಗೆ ಮಾಡ್ತಿದ್ರಿ. ಸೊ ಡಿಶಸ್ ಆಫ್ ಮೈಸೂರು ಅಂತ ಕೊಟ್ಟರೆ ಮೈಸೂರು ಪಾಕ್ ಬರುತ್ತೆ, ಅದಕ್ಕೆ ಈಕ್ವಲ್ಸ್ ಕೊಟ್ಟು ಇಡ್ಲಿ ಕೊಡ್ತಾ ಇದ್ದೀನಿ. ಹಾಸನ್ ಅನ್ನೋ ಕೀ ಏನಾದ್ರು ಇಲ್ಲಿ ಎಲ್ಲೂ ಇಲ್ಲ ಅಂದರೆ ಹೊಸದಾಗಿ ಆ್ಯಡ್ ಆಗುತ್ತೆ. ಸೊ ಇದು ಆ್ಯಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅದು ಗೊತ್ತಾಯಿತು. ನೆಕ್ಸ್ಟು ಅಪ್ಡೇಟ್ ದ ಡಿಶ್ ಫಾರ್ ಬೆಂಗಳೂರು. ಸೊ ಬೆಂಗಳೂರಿಗೆ ಬಿಸಿಬೇಳೆ ಬಾತ್ ಅಂತ ಹಾಕ್ಬಿಟ್ಟಿದ್ಯಾ, ಅದು ಬಿಸಿಬೇಳೆ ಬಾತ್ ಅಲ್ಲ, ಅದನ್ನು ಇನ್ನೇನೋ. ಸೊ ಫಾರ್ ಎಕ್ಸಾಂಪಲ್ ನಾವೇನಾದರೂ ಮಾಡೋದಿದ್ರೆ ಅದನ್ನು ಸುಮ್ಮನೆ ಬಾತ್ ಅಂತ ಮಾಡೋಣ, ಟೊಮ್ಯಾಟೊ ಬಾತ್ ಅಂತ ಏನಾದ್ರು ಸೇನ್ ಮಾಡೋಣ. ಅವಾಗ ಏನು ಮಾಡ್ತೀರಾ, ಸೇಮು ಇಲ್ಲೇನು ತೊಗೊಂಡ್ರೆ ಆಕ್ಸೆಸ್ ಮಾಡಿದ್ರೆ ಅದೇ ರೀತಿ ಇಲ್ಲಿ ಬೆಂಗಳೂರು ಅಂತ ತೊಗೋತೀನಿ. ತೊಗೊಬಿಟ್ಟು ಅದಕ್ಕೆ ಈಕ್ವಲ್ಸ್ ಹಾಕಿ ಏನು ಮಾಡ್ತೀನಿ, ಬಿಸಿಬೇಳೆ ಬಾತ್ ಬದಲು ಬೆಂಗಳೂರು ಬಾತ್ ಅಂತ ಅದೇ ಕೊಡ್ತಾ ಇದೆ ನೋಡಿ. ಸೊ ಅಪ್ಡೇಟ್ ಸಹ ಆಯಿತು. AI ಕೊಡ್ತಾ ಇರೋದು ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನೇನು ಬರೀಲೇ ಇಲ್ಲ ಅದರಲ್ಲಿ. ನೆಕ್ಸ್ಟ್ ನೋಡಿ, ರಿಮೂವ್ 1 ಸಿಟಿ ಫ್ರಮ್ ದ ಡಿಕ್ಷನರಿ. ಓಕೆ, ಸೊ ಅದೇ ಇಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದು ನನಗೆ ಡೆಲ್ ಅಂತ ಕೊಟ್ಬಿಟ್ಟು, ಸೊ ಏನು ಯೂಸ್ ಮಾಡ್ತೀವಿ, ಡೆಲ್ ಅಂತ ಹಾಕಿ ಡಿಶಸ್ ಅಂತ ಹಾಕಿ ಮೈಸೂರು ಅಂತ ಹಾಕಿದ್ರೆ ಮೈಸೂರು ಅನ್ನೋ ಈ ಹೋಲ್ ಕೀ ವ್ಯಾಲ್ಯೂ ಪೇರು ಈ ಒಂದು ಡಿಕ್ಷನರಿಯಿಂದನೇ ರಿಮೂವ್ ಆಗೋಗುತ್ತೆ. ಸೊ DEL ಇಸ್ ದ ಕೀವರ್ಡ್. ಓಕೆ, ಲಿಸ್ಟಲ್ಲೂ ರಿಮೂವ್ ಮಾಡ್ಬೇಕಾದ್ರೆ DEL ಹೇಳ್ಕೊಟ್ಟಿದೆ ನಿಮಗೆ, ಅದೇ ಥರ ಇದೂ. ಅದು ಆಯಿತು ಅಂದರೆ ನೆಕ್ಸ್ಟು ರಿಮೂವ್ 1 ಸಿಟಿ ಫ್ರಮ್ ದ ಡಿಕ್ಷನರಿ ಅಂತ ಇದೆ. ಓಕೆ ಓಕೆ, ಸೊ ರಿಮೂವ್ 1 ಸಿಟಿ, ರಿಮೂವ್ ಇವಾಗ ಮಾಡಿದ್ವಲ್ವಾ, ಇದೇ ರಿಮೂವ್ ಆಯಿತು. ನೆಕ್ಸ್ಟು ಯೂಸ್ ದ ಕೀಸ್ ಮೆಥಡ್ ಟು ಪ್ರಿಂಟ್ ಆಲ್ ಸಿಟಿ ನೇಮ್ಸ್ ಇನ್ ದ ಡಿಕ್ಷನರಿ. ಸೊ ಈ ಡಿಕ್ಷನರಿಲಿರೋ ಎಲ್ಲ ಕೀಸ್ ನೇಮ್ ಅಂದರೆ ಈ ಕಾಲಮಲ್ಲಿ ಇದೆ ನೋಡಿ, ಬರೀ ಬೆಂಗಳೂರು, ಮೈಸೂರು, ಮಂಗಳೂರು, ಮಂಡ್ಯ ಅಂತ, ಅದನ್ನು ಪ್ರಿಂಟ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ, ಪ್ರಿಂಟ್ ಅಂತ ಕೊಟ್ಟು, ಸೊ ಪ್ರಿಂಟ್ ಅಂತ ಕೊಟ್ಟು ಡಿಶಸ್ ಇದೆ ನೋಡಿ, ಸೊ ಡಿಶಸ್ ಡಿಕ್ಷನರಿ ನೇಮು ಡಾಟ್ ಅಂತ ಕೊಟ್ಟು ಕೀಸ್ ಅಂತ ಕೊಡ್ತೀರಾ, ಅದು ನಿಮಗೆ ಗೊತ್ತು. ಅದೇ ರೀತಿ ನೀವೇನಾದರೂ ಇದನ್ನು ಲೈಕ್ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು ಅಂದರೆ ಇಲ್ಲಿ ವ್ಯಾಲ್ಯೂಸ್ ಅಂತ ಕೊಡ್ತೀರಾ, ಡಾಟ್ ವ್ಯಾಲ್ಯೂಸ್. ನನಗೆ ತುಂಬಾ ಸಿಂಪಲ್, ಅಲ್ಲಿ ಇರೋದನ್ನೇ ಮತ್ತೆ ಕೊಟ್ಟು, ಇದರಲ್ಲಿ ಏನಂತ ಚಾಲೆಂಜ್ ಇಲ್ಲ. ಸೊ ಬೇಸಿಕಲಿ ಈ ಥರ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟೆಡ್ ಡಿಕ್ಷನರಿ. ಕ್ರಿಯೇಟ್ ಎ ಡಿಕ್ಷನರಿ ಟು ಸ್ಟೋರ್ ಡೀಟೇಲ್ಸ್ ಆಫ್ 2 ಆಫ್ ಯುವರ್ ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ದೇರ್ ನೇಮ್ಸ್, ಫೇವ್ರೇಟ್ ಸಬ್ಜೆಕ್ಟ್, ಫೇವ್ರೇಟ್ ಫುಡ್. ಆಕ್ಸಸ್ ಆ್ಯಂಡ್ ಪ್ರಿಂಟ್ ದ ಫೇವ್ರೇಟ್ ಫುಡ್ ಆಫ್ 1 ಫ್ರೆಂಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟೆಡ್ ಡಿಕ್ಷನರಿ ಅಂದರೆ ಡಿಕ್ಷನರಿ ಒಳಗಡೆ ಡಿಕ್ಷನರಿ ಇರಬೇಕು. ಸೊ ಡಿ ಅಂತ ಒಂದು ಡಿಕ್ಷನರಿ ತಗೋಣ. ಸೊ ಇದ್ರೊಳಗಡೆ ಡಿಕ್ಷನರಿ ಇರಬೇಕು. ಅದು ಹೆಂಗೆ ಮಾಡೋದು? ಈಗ 2 ಫ್ರೆಂಡ್ ಇರ್ತಾರೆ. ಸೊ ಫ್ರೆಂಡ್ ಒನ್ ಅಂತ ತಗೊಳ್ಳೋಣ. ಸೊ ಇದು ಕೀ ಆಗಿರುತ್ತೆ, ವ್ಯಾಲ್ಯೂ ಇನ್ನೊಂದು ಡಿಕ್ಷನರಿ ಆಗಿರುತ್ತೆ ನೋಡಿ, ಇನ್ನೊಂದು ಡಿಕ್ಷನರಿ. ಇದರಲ್ಲಿ ಏನೋ ನೇಮು ಫಾರ್ ಎಕ್ಸಾಂಪಲ್. ಓಕೆ, ನೇಮ್ ತಗೊಳ್ಳೋಣ, ದರ್ಶನ್. ಓಕೆ, ದರ್ಶನ್ ಅಂತ ನೇಮ್ ತಗೊಂಡೆ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಇನ್ಕ್ಲೂಡಿಂಗ್ ದರ್ ನೇಮ್ಸ್, ಫೇವ್ರೇಟ್ ಸಬ್ಜೆಕ್ಟ್ ಆ್ಯಂಡ್ ಫೇವ್ರೇಟ್ ಫುಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಬ್ ಅಂದರೆ ಫೇವ್ರೇಟ್ ಸಬ್ಜೆಕ್ಟ್ ಅಂತ, ಅವ್ರ ಫೇವ್ರೇಟ್ ಸಬ್ಜೆಕ್ಟ್ ಏನು, ಕೆಮಿಸ್ಟ್ರಿ ಅಂತ ಅಂದ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಫೇವ್ರೆಟ್ ಫುಡ್. ಸೊ ಫೇವ್ರೆಟ್ ಸ್ಪೋರ್ಟ್ ಅದೇ ಕೊಟ್ಟಿದೆ, ನನಗೆ ಫುಡ್ ಬೇಕು ಇಲ್ಲಿ. ಸೊ ಫುಡ್ ಅಂತ ಮಾಡಿಕೊಂಡು, ಸೊ ಫೇವ್ರೆಟ್ ಫುಡ್ನ ಏನೋ ಬಿರಿಯಾನಿ ಅಂತ ಮಾಡ್ತೀನಿ. ಹಿಂಗಾದ್ಮೇಲೆ ಫ್ರೆಂಡ್ ಒಂದೇನೋ ಆಯಿತು. ಈಗ ಫ್ರೆಂಡ್ ಟೂನ ಮಾಡ್ಬೇಕು ನೀವು ಅಂತ ಅಂದ್ಕೊಳ್ಳಿ. ಸೊ ಫ್ರೆಂಡ್ ಟು ಅದೇ ಕೊಡ್ತಾ ಇದೆ ಇಲ್ಲಿ ಬೇಸಿಕ್ಲಿ. ಸೊ ಫ್ರೆಂಡ್ ಟು ಅಂತ ಕೊಟ್ಬಿಟ್ಟು ಸೇಮ್ ನೇಮು, ಫೇವ್ರೆಟ್ ಫುಡ್ಡು, ಫೇವ್ರೆಟ್ ಇದನ್ನ ಬೇಸಿಕಲಿ ಅದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತು AI. ನಾನು ನಿಮಗೆ ಏನಕ್ಕೆ ರೆಪ್ಲಿಟ್ನ ಸಜೆಸ್ಟ್ ಮಾಡಲಿಲ್ಲ ಅಂದರೆ, ನೋಡಿ ನೀವು ಬರಿಬೇಕಾದ್ರೆ ಅದೇ ಹೆಲ್ಪ್ ಮಾಡಿಬಿಡ್ತಿತ್ತು ಮೊದಲು. ಬಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಈ ರೀತಿ ಹೆಲ್ಪು ಸಿಗಬಾರ್ದು ನಿಮಗೆ. ಆವಾಗಲೇ ನೀವು ಕಲಿಯೋದು. ಅದಕ್ಕೋಸ್ಕರ ರೆಪ್ಲಿಟ್ನ ಆವಾಗ ನಿಮಗೆ ಆ್ಯಕ್ಚುಲಿ ತೋರಿಸ್ತಿಲ್ಲ. ಬಟ್ ಇವಾಗ ಗೊತ್ತಾಗಿದೆ ನೋಡಿ AI ಎಷ್ಟು ಹೆಲ್ಪ್ಫುಲ್ ಅಂತ, ಎಷ್ಟು ಬೇಗ ಕೋಡ್ ಮಾಡೋಕ್ಕೆ. ಇದನ್ನೇ ನಾನು ಟೈಪ್ ಮಾಡಿದರೆ ಅಥವಾ ಕಾಪಿ ಪೇಸ್ಟ್ ಮಾಡಿದ್ರೆ ಎಷ್ಟು ಟೈಮ್ ತಗೋತಿತ್ತಲ್ವಾ. ಸೊ ಲೈಕ್ ಬೇಸಿಕಲಿ ಫ್ರೆಂಡ್ ಟೂನ ಸಹ ಕ್ರಿಯೇಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕ್ವಶನ್ ಇದೇನೆಂದರೆ, ಆಕ್ಸಸ್ ಆ್ಯಂಡ್ ಪ್ರಿಂಟ್ ದ ಫೇವ್ರೆಟ್ ಫುಡ್ ಆಫ್ ಒನ್ ಫ್ರೆಂಡ್. ಸೊ ಫ್ರೆಂಡ್ ಒಂದನ್ನ ತೊಗೊಳ್ಳೋಣ. ಸೊ ಫೇವ್ರೆಟ್ ಫುಡ್ ಅಂದರೆ, ಸೊ ಪ್ರಿಂಟ್ ಮಾಡಬೇಕಾದ್ರೆ ಹೇಗೆ ಪ್ರಿಂಟ್ ಮಾಡ್ತೀರಾ, ಡಿಕ್ಷನರಿ. ಆ ಡಿಕ್ಷನರಿಲಿ ಫಸ್ಟು ಫ್ರೆಂಡ್ ಒನ್ನ ಆಕ್ಸೆಸ್ ಮಾಡ್ಬೇಕು ನಾವು ಅಂದ್ಕೊಳ್ಳಿ. ಸೊ ಆಗ ಹಿಂಗೆ ಮಾಮೂಲಿ ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿ ಅಲ್ಲಿ ಫ್ರೆಂಡ್ ಒನ್ ಅಂತ ತಗೋತೀವಿ. ನೆಕ್ಸ್ಟ್ ಈಗ ಫ್ರೆಂಡ್ ಒನ್ ಅನ್ನೋ ಡಿಕ್ಷನರಿ ಇಲ್ಲಿ ಸಿಕ್ಬಿಡ್ತು. ಸೊ ಇಷ್ಟು ಇದು ಮಾಡಿದ್ರೆ ಅದು ಫ್ರೆಂಡ್ ಒನ್ ಅನ್ನೋ ಡಿಕ್ಷನರಿ. ಓಕೆ, ಸೊ ಅದನ್ನು ನೀವು ಬೇಸಿಕಲಿ ಹಿಂಗೂ ಮಾಡ್ಕೋಬೋದು. ಸೊ Ctrl+X ಕೊಟ್ಟು ಇನ್ನೊಂದು F ಅನ್ನೋ ಒಂದು ಡಿಕ್ಷನರಿನ ಇದಕ್ಕೆ ಅಸೈನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ F ಅಲ್ಲಿ ಏನಿರುತ್ತೆ, ಇಷ್ಟು ಮಾತ್ರ ಇರುತ್ತೆ. ಇಷ್ಟು ಮಾತ್ರ F ಅಲ್ಲಿ ಇರಬೇಕಾದ್ರೆ ಇದರಲ್ಲಿ ನಮಗೆ ಬೇಕಾಗಿರೋದು ಫೇವ್ರೆಟ್ ಫುಡ್. ಸೊ ಏನು ಮಾಡ್ತೀರಾ, ಇಲ್ಲಿ ಎಫ್ ಆಫ್ ಫೇವ್ರೆಟ್ ಫುಡ್ ಅಂತ ತಗೋತೀರಾ. ಓಕೆ, ಫೇವ್ ಫುಡ್ ಅಂತ. ಸೊ ನಾನು ರನ್ ಮಾಡಿದ್ರೆ ಇವಾಗ ನೋಡಿ ಬಿರಿಯಾನಿ ಅಂತ ಬಂತು. ಸೊ ಬಿರಿಯಾನಿ ಅಂತ ಬಂತು. ಇಲ್ಲಿ ನೀವು ಹಿಂಗೂ ತಗೋಬೋದು, ಅಥವಾ ಇಲ್ಲಿ ಎಫ್ ಜಾಗಕ್ಕೆ ಇಲ್ಲಿ ಏನು ಹಾಕಿದ್ರಿ ಅದನ್ನೇ ಹಾಕ್ಬಿಡ್ಬೋದು. ಸೊ ಇಲ್ಲಿ ನೋಡಿ, ನಾನು ಅದನ್ನು ಎಫ್ ಜಾಗಕ್ಕೆ ಅದನ್ನು ರಿಪ್ಲೇಸ್ ಮಾಡ್ತೀನಿ. ಸೊ ಡಿ ಅನ್ನೋ ಡಿಕ್ಷನರಿಲಿ ಫಸ್ಟು ಫ್ರೆಂಡ್ ಒನ್ಗೆ ಹೋಗು, ಅದು ಒಂದು ಡಿಕ್ಷನರಿ, ಅದರೊಳಗಡೆ ಫೇವ್ರೇಟ್ ಫುಡ್ಗೆ ಹೋಗು ಅಂತ ಹೇಳೋ ಥರ ಇದು. ಓಕೆ, ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಸೊ 7th ಪಾರ್ಟ್ ಮುಗಿಸಿದ್ದೀವಿ. 8th ಪಾರ್ಟ್ದು ಹೋಮ್ವರ್ಕ್ ಕ್ವಶನ್ ಏನಿತ್ತು, ರೈಟ್ ಎ ಪ್ರೋಗ್ರಾಮ್ ಟು ಚೆಕ್ ಇಫ್ ಸಮ್ಮನ್ ಇಸ್ ಎಲಿಜಿಬಲ್ ಫಾರ್ ಎ ಬಸ್ ಪಾಸ್. If they are below 5 years, the bus pass is free. If they are 60 years or older, they get a senior citizen discount. Otherwise, they pay the full price. ಇದನ್ನು ನಾನು ವೀಡಿಯೋದಲ್ಲೇ ಮಾಡಿಸಿದ್ದೀನಿ ಅನ್ಸುತ್ತೆ. ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ವೀಡಿಯೋನ ಆದಷ್ಟು ಲೆಂತ್ ಕಡಿಮೆ ಮಾಡ್ತೀನಿ ಆಯ್ತಾ ಈ ವಿಡಿಯೋದು. ಲೈಕ್ ಏನಕ್ಕೆ ನೀವು ಜಸ್ಟ್ ಬೇಗ 2x ಅಥವಾ 1.5x ನೋಡ್ಕೊಬಿಟ್ಟು ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಪ್ರಾಕ್ಟೀಸ್ ಮೇಲೆ ನಿಂತಿರೋದು. ನಾನು ಏನೇ ಹೇಳ್ಕೊಟ್ರು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಕ್ರಿಯೇಟ್ ಎ ಪ್ರೋಗ್ರಾಮ್ ದಟ್ ಚೆಕ್ಸ್ ದ ಟೈಮ್ ಆಫ್ ದ ಡೇ. ಓಕೆ, ಆ್ಯಂಡ್ ಪ್ರಿಂಟ್ಸ್ ವೆದರ್ ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ ಅಂತ. ಓಕೆ, ಸೊ ಬೇಸಿಕಲಿ ಇಲ್ಲಿ ಟೈಮ್ನ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದೆ. ಲೈಕ್ ನಮಗೆ ಸದ್ಯಕ್ಕೆ ನಿಮಗೆ ಡೇಟ್ ಟೈಮ್ದು ಇದೆಲ್ಲ ಗೊತ್ತಿಲ್ಲ. ಲೈಕ್ ಲೈಬ್ರರೀಸ್ ಇದೆ ಡೇಟ್ನ ಆ್ಯಕ್ಚುಲಿ ಪ್ರಿಂಟ್ ಮಾಡೋಕ್ಕೆಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣ ನಾವು ಟೈಮ್ನ ಹೆಂಗೆ ತೊಗೊಳ್ಳೋಣ. ಸೊ ಟೈಮ್ ಈಕ್ವಲ್ಸ್ 24 hour ಫಾರ್ಮ್ಯಾಟಲ್ಲಿ ಏನಿರುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ, ಅಂದರೆ 12 o'clock AM. ಓಕೆ, ನೆಕ್ಸ್ಟ್ 1 2 3, ನೆಕ್ಸ್ಟು 12 13 ಅಂದರೆ 24 ಆಗುತ್ತಲ್ವಾ. ಅದೇ ರೀತಿ ಇವಾಗ ಅವ್ರ ಹತ್ರ ಎಂಟರ್ ಮಾಡಿಸ್ಕೊಳ್ಳೋಣ ಟೈಮ್ನ. ಇಂಟೀಜರ್ ಇನ್ಪುಟ್ ಮಾಡ್ತಾರೆ, ಅಂದರೆ 0 ಇಂದ 24ವರೆಗೆ ಏನೋ ಒಂದು, 24 ಅಲ್ಲ 23ವರೆಗೆ ಏನೋ ಒಂದು ಇನ್ಪುಟ್ ಮಾಡ್ತಾರೆ. ಓಕೆ, ಸೊ ಇವಾಗ ಇನ್ಪುಟ್ ಮಾಡಾದ್ಮೇಲೆ ಏನು ಮಾಡಬೇಕಂದ್ರೆ, ಬ್ರೇಕ್ಫಾಸ್ಟಾ, ಲಂಚಾ, ಡಿನ್ನರಾ ಅಂತ ಪ್ರಿಂಟ್ ಮಾಡಬೇಕು. ಆಗ ಏನು ಮಾಡ್ತೀರಾ, ಇಫ್ ಟೈಮ್ ಏನಾದ್ರು ಈಕ್ವಲ್ ಟು 8 ಆದರೆ ಏನು ಮಾಡ್ತೀರಾ, ಪ್ರಿಂಟ್ ಬ್ರೇಕ್ಫಾಸ್ಟ್ ಅಂತ ಪ್ರಿಂಟ್ ಮಾಡ್ತೀರಾ. ನೋಡಿ ಅದೇ ತೋರಿಸ್ತಾ ಇದೆ, ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್. ನೆಕ್ಸ್ಟು ಎಲಿಫ್, ಅದೇ ಸಂಧಿ ಅಂತ ಹೇಳ್ಕೊಟ್ಟಿದೆ ನೋಡಿ. ಎಲಿಫ್ ಅಂತ ಹಾಕಿ ನೀವೇನಾದ್ರು, ಯಾಕೆ ಹಿಂಗೆ ಬಂತು 1 second, ಎಲಿಫ್ ಅಂತ ಹಾಕಿ ಟೈಮ್ ಈಕ್ವಲ್ ಟು 1 ಅಂತ ನೋಡಿದ್ರೆ, ಓಕೆ ಇಲ್ಲಿ ಡಬಲ್ ಇದಾಗಿದೆ, ಎಸ್ 1 ಅಂತ ನೋಡಿದ್ರೆ ಅದೇ ನಿಮಗೆ ತೋರಿಸ್ತಾ ಇದೆ ಇಟ್ಸ್ ಲಂಚ್ ಟೈಮ್ ಅಂತ. ನೋಡಿ AI ತೋರಿಸಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಇಟ್ಸ್ ಲಂಚ್ ಟೈಮ್. ನಾನು ಸಹ ಟೈಪ್ ಮಾಡ್ಬೋದಾಗಿತ್ತು. ಅದೇ ರೀತಿ ಎಲಿಫ್ ಟೈಮ್ ಈಕ್ವಲ್ ಟು 8 ಆದರೆ, ಇದು 8, ಸೊ 8 ಆದರೆ ಡಿನ್ನರ್ ಟೈಮ್. ಈಗ ಯಾವುದೂ ಟೈಮ್ ಅಲ್ಲ ಅಂದರೆ ಏನಂತ ಪ್ರಿಂಟ್ ಆಗಬೇಕು, ಎಲ್ಸ್ ಅಂತ ತಗೋತೀವಿ. ಯಾವುದೂ ಅಲ್ಲ ಅಂದರೆ ಇಟ್ಸ್ ನಾಟ್ ಮೀಲ್ ಟೈಮ್, ಇಟ್ಸ್ ನಾಟ್ ಟೈಮ್ ಟು ಈಟ್ ಅಂತ ಸಹ ಕೊಡ್ಬೋದು. ರನ್ ಮಾಡಿದ್ರೆ ನಿಮಗೆ ಅದು ಟೈಮ್ನ ಇನ್ಪುಟ್ ಮಾಡೋಕ್ಕೆ ಹೇಳುತ್ತೆ. ಸೊ ಆ ಟೈಮಲ್ಲಿ ನಾವು ಒಂದು ಟೈಮ್ನ ಕೊಡೋಣ. ಓಕೆ, ರನ್ ಸ್ಲೋ ಆಗ್ತಾ ಇದೆ, ಲೆಟ್ಸ್ ವೆಯ್ಟ್. ಓಕೆ, ಸೊ 10 ಅಂತ ಕೊಡ್ತೀನಿ. ಸೊ 10 ಅಂತ ಕೊಟ್ಟರೆ ಅದು ಯಾವ ಟೈಮು ಅಲ್ಲ, ತಿನ್ನೋ ಟೈಮ್ ಅಲ್ವೇ ಅಲ್ಲ ಅದು. ನೆಕ್ಸ್ಟ್ ಮತ್ತೆ ರನ್ ಕೊಟ್ಬಿಟ್ಟು ಇವಾಗ ನಾನು 8 ಅಂತ ಕೊಡ್ತೀನಿ. 8 ಅಂತ ಕೊಟ್ಟರೆ ಏನಾಗುತ್ತೆ, ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್ ಅಂತ ಬರುತ್ತೆ. ಸೊ ಮೀಲ್ ಟೈಮ್ ಚೆಕ್ಕರ್ನ ಸಹ ಮಾಡಿದ್ದೀವಿ ಇವಾಗ. ನೆಕ್ಸ್ಟು ಸಿಂಪಲ್ ಎಲಿಜಿಬಿಲಿಟಿ ಚೆಕ್. ಓಕೆ, ರೈಟ್ ಎ ಪ್ರೋಗ್ರಾಮ್ ದಟ್ ಚೆಕ್ಸ್ ವೆದರ್ ಪರ್ಸನ್ ಇಸ್ ಎಲಿಜಿಬಲ್ ಫಾರ್ ಲೈಬ್ರರಿ ಮೆಂಬರ್ಶಿಪ್. ಇಫ್ ದೇ ಆರ್ ಅಂಡರ್ 18 ದೇ ಗೆಟ್ ಎ ಸ್ಟೂಡೆಂಟ್ ಮೆಂಬರ್ಶಿಪ್. ಇಫ್ ದೇ ಆರ್ 60 or older ದೇ ಗೆಟ್ ಎ ಸೀನಿಯರ್ ಸಿಟಿಸನ್ ಮೆಂಬರ್ಶಿಪ್. ಅದರ್ವೈಸ್ ದೇ ಗೆಟ್ ಅ ರೆಗ್ಯುಲರ್ ಮೆಂಬರ್ಶಿಪ್ ಅಂತ. ಓಕೆ, ಇದು ಸಹ ತುಂಬಾ ಸಿಂಪಲ್ಲು. ನೋಡೋಣ AI ಕೈಯಲ್ಲಿ ಬರೆಸ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲಿ ಕಮ್ಯಾಂಡ್ I ಅಂತ ಕೊಟ್ಟರೆ ನಾನು ಇಲ್ಲಿ AIಗೆ ಪ್ರಾಂಪ್ಟ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟರೆ AI ಇಸ್ ರೈಟಿಂಗ್. ನೋಡಿ ಇಲ್ಲಿ ಅದೇ ಪ್ರಿಂಟ್ ಮಾಡಿಬಿಡ್ತು ಆಗಲೇ.
AI ಕೈಯಲ್ಲಿ ಬರ್ಸಿರೋದಾಯ್ತಾ ಇದು, ನಾನು ಬರ್ದಿಲ್ಲ. ಬಟ್ ದೆನ್ ಇಲ್ಲಿ ಏನು ಕೇಳಿದೆಯೋ ಅದನ್ನು ಕರೆಕ್ಟಾಗಿ ಮಾಡಿಕೊಟ್ಟಿದೆ. ಬೇಸಿಕಲಿ ಇಫ್ ಹಾಕಿ ನೆಕ್ಸ್ಟ್ ಎಲಿಫ್ ಹಾಕಿ ಇನ್ನೊಂದು ಕಂಡೀಷನ್ ನೋಡ್ತೀವಿ, ಏನು ಇಲ್ಲ ಅಂದರೆ ಯು ಆರ್ ಎಲಿಜಿಬಲ್ ಅಂತ ರೆಗ್ಯುಲರ್ ಮೆಂಬರ್ಶಿಪ್ಗೆ ಅಂತ ಕೊಟ್ಬಿಡ್ತೀವಿ. ಓಕೆ, ಸೊ ರನ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಎಂಟರ್ ಏಜ್ ಅಂತ ಕೇಳಿದೆ, 18 ಅಂತ ಕೊಡ್ತೀನಿ. ಸೊ 18 ಯು ಆರ್ ಎಲಿಜಿಬಲ್ ಫಾರ್ ರೆಗ್ಯುಲರ್ ಮೆಂಬರ್ಶಿಪ್. ನಾನು 18ಗೂ ಈಕ್ವಲ್ ಅಲ್ಲ, ನಾನು ಗ್ರೇಟರ್ ದ್ಯಾನ್ 16 ಅಲ್ಲ, ಸೊ ಎರಡರ ಮಧ್ಯ ಬರ್ತೀನಿ, ನಾನು ರೆಗ್ಯುಲರ್ ಮೆಂಬರು. ಓಕೆ, ಅದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ 8th ಒನ್ನು ಸಹ ಆಗಿದೆ. 9th ಒನ್ ನೋಡೋಣ. ವೈಲ್ ಲೂಪ್ಸ್ ಬಗ್ಗೆ ಮಾಡಿಸಿದೆ ನೋಡಿ. ವೈಲ್ ಲೂಪ್ಸ್ ಲೈಕ್ ಇಂಥ ಟೈಮ್ ಬಂದಾಗ, ಲೈಕ್ ವೈಲ್ ಲೂಪು ಫಾರ್ ಲೂಪ್ ಬಂದಾಗಲೇ ಎಷ್ಟೊಂದು ಜನಕ್ಕೆ ಡಿಮೋಟಿವೇಟ್ ಆಗೋದು. ಅದನ್ನೇ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಅವರು ಮಿಡಲಲ್ಲೇ ಉಳಿಯೋದು ಯಾಕೆ ಅಂದರೆ ಅವರು ಮಿಡಲಲ್ಲೇ ಅವ್ರು ಏನೇ ಸ್ಟಾರ್ಟ್ ಮಾಡಿದ್ರು ಬಿಟ್ಬಿಡ್ತಾರೆ. ಅದಕ್ಕೆ ಸೊ ನೀವು ಅದರಲ್ಲಿ ಟಾಪ್ ಆಗೋವರೆಗೂ ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ಡೆಡಿಕೇಶನ್ ಕೊಡೋದು, ಅಥವಾ ನೀವು ಡಿಸಿಪ್ಲಿನ್ಡ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಸೊ ಅದು ಹೇಳ್ತಾ ಇವಾಗ ಬೇಸಿಕ್ ಕೌಂಟಿಂಗ್ ವಿತ್ ವೈಲ್ ಲೂಪ್. ರೈಟ್ ಎ ಪ್ರೋಗ್ರಾಮ್ ದಟ್ ಕೌಂಟ್ಸ್ ಫ್ರಮ್ 1 to 10 ಯೂಸಿಂಗ್ ಎ ವೈಲ್ ಲೂಪ್. ಇದನ್ನು ನಾನು ಇದರಲ್ಲೇ ಮಾಡಿಸಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ನೋಡಿ ಏನಾದ್ರು ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಡ್ ನಂಬರ್ಸ್ ಪ್ರಿಂಟರ್. ಕ್ರಿಯೇಟ್ ಎ ಪ್ರೋಗ್ರಾಮ್ ದಟ್ ಪ್ರಿಂಟ್ಸ್ ಆಲ್ ಆಡ್ ನಂಬರ್ಸ್ ಬಿಟ್ವೀನ್ 1 and 20 ಯೂಸಿಂಗ್ ಎ ವೈಲ್ ಲೂಪ್. ಇದನ್ನು ಸಹ ನಾನು ವಿಡಿಯೋದಲ್ಲಿ ಮಾಡಿಸಿದ್ದೀನಿ. ಅದರಲ್ಲಿ ಈವನ್ ನಂಬರ್ಸ್ ಏನೋ ಮಾಡಿಸಿದೆ ಅನ್ಸುತ್ತೆ, ಬಟ್ ಆಡ್ ನಂಬರ್ ಮಾಡಬೇಕು ಅಂದರೆ ಏನಿಲ್ಲ, ಐ ಬರುತ್ತಲ್ಲ, I%2 ಈಕ್ವಲ್ ಟು ಅಂದರೆ ನಾಟ್ ಈಕ್ವಲ್ ಟು ಅಂತ ತಗೋಬೇಕಿಲ್ಲಿ, ನಾಟ್ ಈಕ್ವಲ್ ಟು 0 ಅಂತ. ಅಂದರೆ ಮೀನಿಂಗ್ ಏನು, ಐನ 2 ಇಂದ ಡಿವೈಡ್ ಮಾಡಿದಾಗ ಅದರ ರಿಮೈಂಡ್ರು 0ಗೆ ಈಕ್ವಲ್ ಇಲ್ಲ ಅಂದರೆ ಅದು ಇವನ್ ನಂಬರ್ ಅಲ್ಲ ಅಂತ. ಸೊ ಅದು ಇವನ್ ನಂಬರ್ ಅಲ್ಲ ಅಂದರೆ ಅದು ಆಡ್ ನಂಬರು. ಸೊ ಆಸ್ ಸಿಂಪಲ್ ಅಸ್ ದ್ಯಾಟ್. ಅದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದನ್ನು ಸಹ ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಟಿಕೆಟ್ ಬುಕಿಂಗ್ ಸಿಮ್ಯುಲೇಷನ್. ರೈಟ್ ಎ ಪ್ರೋಗ್ರಾಮ್ ದಟ್ ಸಿಮ್ಯುಲೇಟ್ಸ್ ಬಸ್ ಟಿಕೆಟ್ ಬುಕಿಂಗ್ ಸಿಸ್ಟಮ್. ಓಕೆ, ಯಾವುದೋ ಒಂದು ಬಸ್ ಟಿಕೆಟಲ್ಲಿ ಆನ್ಲೈನ್ ಬುಕಿಂಗ್ ಮಾಡ್ತೀರಾ ನೋಡಿ, ಆ ಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ದ ಬಸ್ ಹ್ಯಾಸ್ 8 ಸೀಟ್ಸ್. ಓಕೆ, ಇಲ್ಲಿ ಸೀಟ್ಸ್ ಅಂತ ತಗೊಂಡು ನಾವು 8 ಅಂತ ತಗೋಬೋಣ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಈಚ್ ಟೈಮ್ ಎ ಸೀಟ್ ಈಸ್ ಬುಕ್ಡ್ ದ ಅವೈಲೇಬಲ್ ಸೀಟ್ಸ್ ಡಿಕ್ರೀಸ್. ಓಕೆ, 8 ಸೀಟ್ ಇದೆ, ನೀವು ಒಂದು ಸೀಟ್ ಬುಕ್ ಮಾಡಿದ್ರೆ ಇನ್ನು ಅವೈಲೇಬಲ್ ಸೀಟ್ಸ್ ಎಷ್ಟು, 7 ಅಲ್ವಾ, ಆ ಥರ ಅಂತ ಅಂದ್ಕೊಳ್ಳಿ. ಸೊ ವೆನ್ ದೆರ್ ಆರ್ ನೋ ಸೀಟ್ಸ್ ಲೆಫ್ಟ್ ದ ಲೂಪ್ ಸ್ಟಾಪ್ಸ್ ಆ್ಯಂಡ್ ಡಿಸ್ಪ್ಲೇಸ್ ಎ ಮೆಸೇಜ್ ಸೇಯಿಂಗ್ ಆಲ್ ಸೀಟ್ಸ್ ಆರ್ ಬುಕ್ಡ್ ಅಂತ. ಸೊ ಬೇಸಿಕಲಿ ಏನು ಮಾಡ್ತೀರಾ, ಎಲ್ಲಿವರೆಗೂ ಸೀಟ್ಸು ನಾಟ್ ಈಕ್ವಲ್ ಟು 0 ಅಥವಾ ಗ್ರೇಟರ್ ದ್ಯಾನ್ 0 ಇರುತ್ತೋ, ಅಂದರೆ ಸೀಟ್ ಎಲ್ಲಿವರೆಗೂ ಗ್ರೇಟರ್ ದ್ಯಾನ್ 0 ಇರುತ್ತೋ, ಅಂದರೆ ಇದು ಟ್ರೂ ಬರ್ತಾ ಇರಬೇಕು, ಅಲ್ಲಿವರೆಗೂ ಏನು ಮಾಡು ಅಂತ ಕೇಳ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ಏನು ಬೇಕು ನಮಗೆ, ಇನ್ಪುಟ್ ತೊಗೊಳ್ಳೋದು ಬೇಡ, ಹಂಗೆ ಪ್ರಿಂಟ್ ಮಾಡೋಣ. ಏನು, ಪ್ರಿಂಟ್ ಬುಕ್ 1 ಸೀಟ್. ಓಕೆ, ಬುಕ್ 1 ಸೀಟ್ ಆದಮೇಲೆ ಏನು ಮಾಡಬೇಕು, ಸೀಟ್ಸ್ -1 ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಿಂಟ್ ಮಾಡೋಣ ರಿಮೈನಿಂಗ್ ಸೀಟ್ಸ್ ಅಂತ. ಓಕೆ, ರಿಮೈನಿಂಗ್ ಸೀಟ್ಸ್ ಅಂತ ಪ್ರಿಂಟ್ ಮಾಡಿದ್ರೆ ಇಲ್ಲಿ ಸೀಟ್ಸ್ ಸಹ ಪ್ರಿಂಟ್ ಆಗುತ್ತೆ ನಿಮಗೆ. ಬೇಸಿಕಲಿ ಇಲ್ಲಿ ಏನಕ್ಕೆ ಮಿಸ್ಟೇಕ್ ಕೊಡ್ತಿದೆ, ಎಸ್. ಓಕೆ, ನಾನಿವಾಗ ಲಾಸ್ಟಲ್ಲಿ ಸಾರಿ ನೋ ಮೋರ್ ಸೀಟ್ಸ್ ಅವೈಲೇಬಲ್ ಅಂತ ಸಹ ಬರೆಸ್ಬೋದು. ಓಕೆ, ಅಥವಾ ಆಲ್ ಸೀಟ್ಸ್ ಆರ್ ಬುಕ್ಡ್ ಅಂತ ಕೇಳಿದರೆ ಆಲ್ ಸೀಟ್ಸ್ ಆರ್ ಬುಕ್ಡ್ ಅಂತಲೇ ಬರ್ಸೋಣ. ಓಕೆನಾ, ಇದು ಸಹ ಆಯಿತು. ಇವಾಗ ನಾನು ರನ್ ಮಾಡಿದ್ರೆ ಇದು ಅರ್ಥ ಆಯಿತು ಅನ್ಸುತ್ತೆ. ಫ್ಲೋ ತುಂಬಾ ಸಿಂಪಲ್ಲು, ಬಟ್ ಎಷ್ಟು ರಿಯಲ್ ವರ್ಲ್ಡ್ ಇದನ್ನು ಹೆಂಗೆ ನೀವು ತೊಗೊಂಡು ಬಂದು ಆ್ಯಕ್ಚುಲಿ ಕೋಡ್ ಮಾಡ್ತಿದ್ದೀರಾ ನೋಡಿ, ಅದಕ್ಕೆ ನಿಮಗೆ ಲೈಕ್ ಖುಷಿ ಆಗಬೇಕು. ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ರನ್ ಆಗ್ತಾ ಇದೆ ಕೋಡು. ರನ್ ಆಗಿದೆ, ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ. ಬೇಸಿಕಲಿ ಲೈಕ್ ಫಸ್ಟ್ ಬುಕ್ 1 ಸೀಟ್ ಅಂತ ಅಂತು, ಅವಾಗ 8 ಸೀಟ್ಸ್ ಇತ್ತು. 8 ಆದಮೇಲೆ 8 - 1 7 ಆಯ್ತಲ್ವಾ, ಸೊ ರಿಮೈನಿಂಗ್ ಸೀಟ್ 7. ಅದಾದ್ಮೇಲೆ ಬುಕ್ ಮಾಡ್ತಾ ಕೊನೆಯಲ್ಲಿ ರಿಮೈನಿಂಗ್ ಸೀಟ್ 0 ಆಯಿತು. ಸೊ ಆಲ್ ಸೀಟ್ಸ್ ಆರ್ ಬುಕ್ಡ್ ಅಂತ ಬರ್ತಿದೆ. ಸೊ ಬೇಸಿಕಲಿ ಅಷ್ಟೇ ಕೇಳಿದ್ದಿಲ್ಲಿ, ನೀವು ಇಲ್ಲಿ ನೋಡಿದ್ರು ಅಷ್ಟು ಆಗಿದೆ ಅಂತ ಅನ್ಕೋತೀನಿ. ವೆನ್ ದೇರ್ ಆರ್ ನೋ ಸೀಟ್ಸ್, ದಿಸ್ ಶುಡ್ ಬಿ ಫೈನ್. ಇದನ್ನ ಏನೇನು ಇಂಪ್ರೂವ್ ಮಾಡ್ಬೋದು, ಏನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಅದು ಇವಾಗ ನಿಮಗೆ ಬಿಟ್ಟಿದೆ ಇದಾ. ಸೊ ಅದನ್ನು ಮಾಡಿ, ಎಷ್ಟು ಟಿಕೆಟ್ ಪ್ರೈಸ್ ತೊಗೊಳ್ಳೋದು, ಟೋಟಲ್ ಟಿಕೆಟ್ ಕಲೆಕ್ಟೆಡ್ ಪ್ರೈಸು, ಇದೆಲ್ಲನೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಇದರಲ್ಲಿ ನಿಮಗೆ ಈ ಥರ ಎಲ್ಲ ಹೆಂಗೆ ಐಡಿಯಾಸ್ ಬರುತ್ತೆ, ಲೈಕ್ ಟಿಕೆಟ್ಸ್ ತೊಗೊಳ್ಳೋದು ಅಥವಾ ಟಿಕೆಟ್ಸ್ದು ಲೈಕ್ ಟೋಟಲ್ ಸಮ್ ಕ್ಯಾಲ್ಕುಲೇಟ್ ಮಾಡೋದು, ಹಿಂಗೆಲ್ಲ ಹೇಳಿದ್ರಿ ಅಲ್ವಾ. ಆ ಥರ ನಮಗೂ ಐಡಿಯಾಸ್ ಅಷ್ಟೊಂದು ಬರ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಅಂತಲೇ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ. ಅದೇ ಪ್ಲಾಟ್ಫಾರ್ಮ್ಸಲ್ಲಿ ನಿಮಗೆ ಕೋಡಿಂಗ್ ಟೆಸ್ಟ್ನ ಕೊಡ್ತಾರೆ. ಲೈಕ್ ಫಸ್ಟ್ ಯಾವುದೇ ಒಂದು ಕಂಪನಿ ನಿಮ್ಮ ಕಾಲೇಜ್ಗೆ ಪ್ಲೇಸ್ಮೆಂಟ್ಗೆ ಬಂದಾಗಲೂ, ಅಥವಾ ನೀವೇನಾದರೂ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದಾಗಲೂ, ಸೊ ಅದನ್ನು ಸಹ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ ಮುಂದೆ. ಬಟ್ ಬೇಸಿಕಲಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ಸಾಕು. ನೀವು ಇದರಲ್ಲಿ ನಿಮ್ಮ ಐಡಿಯಾನ ತೊಗೊಂಡು ಬಂದು ಏನೇನು ಎಕ್ಸ್ಟ್ರಾ ಮಾಡ್ತೀರಾ ಅದನ್ನು ಮಾಡಿ ಲಿಂಕ್ಡ್ಇನಲ್ಲಿ ಶೇರ್ ಮಾಡೋದಾಗಿರಲಿ, ಅಥವಾ ಇಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಾಗಿರಲಿ, ಹಾಕಿದ್ರೆ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನು ಹೇಳ್ತಾ ನೆಕ್ಸ್ಟ್ ಹೋಗೋಣ. ಕೌಂಟ್ ಡೌನ್ ಟೈಮರ್. ರೈಟ್ ಎ ಪ್ರೋಗ್ರಾಮ್ ದಟ್ ಕೌಂಟ್ಸ್ ಡೌನ್ ಫ್ರಮ್ 10 to 1 ಯೂಸಿಂಗ್ ಅ ವೈಲ್ ಲೂಪ್ ಆ್ಯಂಡ್ ಪ್ರಿಂಟ್ಸ್ ಹ್ಯಾಪಿ ನ್ಯೂ ಇಯರ್. ನೋಡಿ, ಹ್ಯಾಪಿ ನ್ಯೂ ಇಯರ್ಗೆ ಟೈಮರ್ ಬಿಲ್ಡ್ ಮಾಡೋ ಥರ ಆಗಿದ್ದೀರಾ ಇವಾಗ. ಸೊ ಬೇಸಿಕಲಿ ಏನಾಗುತ್ತೆ, ಅದು ಇವಾಗ 10 to 1 ಅಲ್ವಾ. ಸೊ 10ಇಂದ 1 ಹಿಂದೆ ಬರಬೇಕು. ಸೊ ಅವಾಗ 10 ಅಂತ ತಗೋಬೇಕು ಐನ. ಸೊ I = 10 ಅಂತ ತಗೋತೀನಿ. ಓಕೆ, I = 10. I = 10 ಆದಮೇಲೆ ಏನು ಮಾಡಬೇಕು, ವೈಲ್ I is greater than 1 ಏನು ಮಾಡಬೇಕು. ಸೊ 1 ಅಲ್ವಾ, 0, 1 ತನಕನೂ ಪ್ರಿಂಟ್ ಆಗಬೇಕಲ್ಲ, ಅದಕ್ಕೆ. ಸೊ I ಎಲ್ಲಿವರೆಗೂ 0ಕ್ಕಿಂತ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ಪ್ರಿಂಟ್ ಮಾಡು ಐನ. ಓಕೆ, ಪ್ರಿಂಟ್ ಮಾಡು ಐನ.
ನೆಕ್ಸ್ಟ್ ಪ್ರಿಂಟ್ ಮಾಡ್ಬಿಟ್ಟು ಐನ ಇನ್ನೇನು ಮಾಡಬೇಕು, ಐನ ಮೈನಸ್ ಮಾಡ್ಬೇಕು ಇಲ್ಲಿ. ಐ ಈಸ್ ಈಕ್ವಲ್ ಟು I-1 ಅಥವಾ I-1 ಅಂತಲೂ ಹಾಕ್ಬೋದಾಗಿತ್ತು ನೀವು ಇಲ್ಲಿ. ಓಕೆ, ಹಿಂಗೆ ಮಾಡಿದ್ರೆ ಸೊ ಬೇಸಿಕಲಿ ಏನಂತ ಈಗ ರನ್ ಮಾಡಿದ್ರೆ ಹೆಂಗೆ ಬರುತ್ತೆ, 10 1 ಕೌಂಟ್ ಡೌನ್ ಬಂತು. ಬಟ್ ಇದು ಒಂದೊಂದು ಸೆಕೆಂಡ್ ಕಾಯ್ತಾ, ಒಂದೊಂದು ಸೆಕೆಂಡ್ ಕಾಯ್ಲಿಲ್ಲ. ಸೊ ಆ ಒಂದೊಂದು ಸೆಕೆಂಡ್ ಕಾಯಬೇಕು ಅಂದರೆ ಏನಿಲ್ಲ, ಇವಾಗ ಸದ್ಯಕ್ಕೆ ನೀವು ತಲೆಕೆಡಿಸ್ಕೊಬೇಡಿ, ಬಟ್ ಇಂಪೋರ್ಟ್ ಮಾಡಬೇಕು ಟೈಮ್ ಅನ್ನೋ ಒಂದು ಇದಿದೆ, ಲೈಕ್ ಲೈಬ್ರರಿ ಅಂತ ಹೇಳ್ತೀವಿ. ಸೊ ಟೈಮ್ನ ಇಂಪೋರ್ಟ್ ಮಾಡಿದ್ದೀವಿ, ಇನ್ನೂ ಯೂಸ್ ಮಾಡಿಲ್ಲ ಅಂತ ಎರರ್ ಬರ್ತಿದೆ ಅಷ್ಟೇ, ಇದನ್ನ ಮುಂದೆ ಯೂಸ್ ಮಾಡೋಣ. ಸೊ ಬೇಸಿಕಲಿ ಏನಂದರೆ, ನೀವು ಎಷ್ಟೊಂದು ಆಪರೇಷನ್ಸ್ ಮಾಡ್ತಿರಲ್ಲ ಅದನ್ನ ಲೈಕ್ ಅವರು ಲೈಬ್ರರಿದಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಡೈರೆಕ್ಟ್ ಅವ್ರ ಫಂಕ್ಷನ್ಸ್ನ ತಗೋಬಹುದು. ಇವಾಗ ತಲೆ ಕೆಡ್ಸ್ಕೊಬೇಡಿ, ಇದೇನು ಹೇಳೋದು ಬೇಕಾಗಿರಲಿಲ್ಲ. ಬಟ್ ದೆನ್ ನಿಮಗೆ ಎಕ್ಸ್ಟ್ರಾ ಏನೋ ಕಲಿತೆ ಅಂತ ಅನ್ಸ್ಲಿ ವಿಡಿಯೋಯಿಂದ, ನೀವೇನಾದ್ರು ಬಿಗಿನರ್ ಅಲ್ಲ, ನೀವೆಲ್ಲ ಮಾಡಿ ಸುಮ್ಮನೆ ಟ್ರೈ ಮಾಡ್ತಿದ್ದೀರಿ ವಿಡಿಯೋ ನೋಡೋಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಅದು 1 ಸೆಕೆಂಡು ಕಾಯಲಿಲ್ಲ. ಸೊ ರನ್ ಕೊಟ್ಟ ತಕ್ಷಣ ಫುಲ್ ಆಗ್ಬಿಡ್ತು. ಬಟ್ ನನಗೆ ಒಂದೊಂದು ಸೆಕೆಂಡ್ ಕಾಯಬೇಕು ಅಂದರೆ ಅದು ನಾನೇನು ಮಾಡ್ತೀನಿ, ಪ್ರಿಂಟ್ ಐ ಆದಮೇಲೆ ಇಲ್ಲಿ ಟೈಮ್ ಡಾಟ್ ಸ್ಲೀಪ್ ಅಂತ ಮಾಡಿ 1 ಅಂತ ಕೊಡ್ತೀನಿ. ಸೊ ಸ್ಲೀಪ್ ಮಾಡು 1 ಸೆಕೆಂಡು. ಸೊ ಈ ಪ್ರೋಗ್ರಾಮ್ನ 1 ಸೆಕೆಂಡು ಇಲ್ಲಿ ಸ್ವಲ್ಪ ಹೊತ್ತು ಮಲಗಿಸು, ಕಾಯಿಸು, ವೆಯ್ಟ್ ಮಾಡಿಸು ಅಂತ ಹೇಳ್ತಾ ಇದ್ದೀನಿ. ಸೊ 1 ಸೆಕೆಂಡ್ ವೆಯ್ಟ್ ಮಾಡಿ ನೆಕ್ಸ್ಟ್ I-1 ಮಾಡಿ ನೆಕ್ಸ್ಟ್ ರನ್ ಆಗುತ್ತೆ. ಸೊ ನೆಕ್ಸ್ಟ್ 1 ಸೆಕೆಂಡ್ ರನ್ ವೆಯ್ಟ್ ಮಾಡಿ ಹಿಂಗಾಗುತ್ತೆ. ಇವಾಗ ನಾನು ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಬರುತ್ತಂತ. ಸೊ 10 ಬಂತು, 1 ಸೆಕೆಂಡ್ ವೆಯ್ಟ್ ಮಾಡ್ತು, 9 8 7 6 5 4 ನೋಡಿ, ಈ ರೀತಿ ಕೌಂಟ್ ಆಗಿ ಕೊನೆಯಲ್ಲಿ 2 1 ಸ್ಟಾಪ್ ಆಗುತ್ತೆ. ಅದು ನೆಕ್ಸ್ಟ್ ಸ್ಟಾಪ್ ಆಯಿತು ನೋಡಿ, 1 ಸೆಕೆಂಡ್ ಕಾಯಿಸಿದ್ವಿ. ಸೊ ಇಲ್ಲಿ ಎಷ್ಟು ಸೆಕೆಂಡ್ಸ್ ಕಾಯಬೇಕು ಅಂತ ಒಳಗಡೆ ಎಂಟರ್ ಮಾಡ್ತೀರಾ ಆಯ್ತಾ. 100 ಅಂದರೆ ಲೈಕ್ 100 ಸೆಕೆಂಡ್ಸ್ ಅಂದರೆ 1 ಮಿನಿಟ್ 40 ಸೆಕೆಂಡು ಆ ಥರ. ಸೊ ಆ ಥರ ತಗೊಳುತ್ತೆ. ಸೊ ಇಂಪೋರ್ಟ್ ಟೈಮ್ ಅಂತ ಮೇಲ್ ಮಾಡ್ಕೊಳ್ಳಿ ಫೈಲ್ ಮೇಲೆ, ಅಥವಾ ಒಳಗೂ ಮಾಡ್ಬೋದು, ಏನಿಲ್ಲ. ಅದು ಮಾಡಾದ್ಮೇಲೆ ಇಲ್ಲಿ ಟೈಮ್ ಡಾಟ್ ಸ್ಲೀಪ್ ಹಿಂಗೆ ಹಾಕ್ಬಿಟ್ರೆ ನಿಮಗೆ ಪ್ರೋಗ್ರಾಮ್ ಕಾಯುತ್ತೆ. ಸೊ ಇದು ಸಹ ನಿಮಗೆ ಇವಾಗ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಒನ್ ಆ್ಯಡ್ ಆನ್ ಇದು ಈ ವಿಡಿಯೋದಲ್ಲಿ. ಸೊ ಇದರ ಹೋಮ್ವರ್ಕ್ ಮುಗಿದಿದೆ, ಇವಾಗ ಇದನ್ನು ಮುಗಿಸ್ಕೊಂಡಿದ್ದೀವಿ, ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಏನಿದೆ ನೋಡೋಣ ಇರಿ. ಸೊ 10th ಒನ್ನಲ್ಲಿ ಏನು ಕಲಿಸಿದೆ ನಾನು ಆ್ಯಕ್ಚುಲಿ, ಫಾರ್ ಲೂಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ನೋಡಿ. ಈ ಲೂಪ್ಸೇ ನಿಮಗೆ ಕಷ್ಟ ಇದೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಲೈಕ್ ಈ ಲೂಪ್ಸ್ ಮೇಲೆ ಮತ್ತೆ ಪ್ರಾಕ್ಟೀಸ್ ಕ್ವಶನ್ಸ್ ಮಾಡೋಣ. ಸೊ ಬಟ್ ಬೇಸಿಕಲಿ ಈಗ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡೋಣ. ಮಲ್ಟಿಪಲ್ಸ್ ಆಫ್ 3 ಅಂದರೆ ಏನು, 3ದು ಟೇಬಲ್ಸ್ ಥರ ತಾನೆ, ಲೈಕ್ 3 6 9 12 15 ಆ ಥರ. ಸೊ ಅದನ್ನು ನೀವು ಆಗಲೇ ಲೈಕ್ 2ದು ಟೇಬಲ್ಸ್, ಲೈಕ್ ಎಲ್ಲಾದು ಟೇಬಲ್ಸ್ ಬರ್ದಿದ್ದೀನಲ್ವಾ, ಸೊ ಅದೇ ಥರ 3ದು ಟೇಬಲ್ಸ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ದಟ್ ಈಸ್ ನಾಟ್ ರಿಕ್ವೈರ್ಡ್. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 10 ನಂಬರ್ಸ್ದು ಸಮ್ ಬೇಕು ಅಂದರೆ ಏನು ಮಾಡ್ತೀರಾ, ಫಾರ್ ಐ ಇನ್ ರೇಂಜ್. ಸೊ 1ಇಂದ 11 ಅಂತ ತಗೊಂಡ್ರೆ 10 ನಂಬರ್ಸ್ ಬಂತು, 1ಇಂದ 10ವರೆಗೆ. ಸೊ ಇದರ ಸಮ್ ಬೇಕು ನಿಮಗೆ ಅಂದರೆ ಏನು ಮಾಡ್ತೀರಾ, ಫಸ್ಟು ನೀವು ಒಂದು ಇದು ತಗೊಳ್ಳಿ. ಸೊ ಟೋಟಲ್ನ 0ಗೆ ಇಟ್ಟಿರ್ತೀನಿ. ಸೊ ಟೋಟಲ್ ಅನ್ನೋ ವೇರಿಯೇಬಲ್ಲು, ಇಂಟೀಜರ್ ವೇರಿಯೇಬಲ್ನ ನಾನು 0ಗೆ ಇನಿಷಿಯಲೈಸ್ ಮಾಡಿರ್ತೀನಿ. ಈಗ ಪ್ರತಿ ಸಲ ಐ ಏನು ಬರುತ್ತೆ, ಐ ಫಸ್ಟು 1 ಬರುತ್ತೆ, ನೆಕ್ಸ್ಟ್ 2 ಬರುತ್ತೆ, ನೆಕ್ಸ್ಟ್ 3 ಬರುತ್ತಲ್ವಾ. ಸೊ ಟೋಟಲ್ ಈಸ್ ಈಕ್ವಲ್ ಟು ಟೋಟಲ್ ಪ್ಲಸ್ ಐ ಅಂತ ಮಾಡ್ತೀನಿ. ಓಕೆ, ಲಾಸ್ಟಲ್ಲಿ ಪ್ರಿಂಟ್ ಟೋಟಲ್ ಅಂತ ಕೊಟ್ಟರೆ ಏನಾಗುತ್ತೆ, ಸೊ ನಾನು ರನ್ ಮಾಡಿದ್ರೆ ನಿಮ್ಗೆ ಇವಾಗ ಗೊತ್ತಾಗೋಗುತ್ತೆ 55 ಆನ್ಸರ್ ಬರ್ತಿದೆ. ಕರೆಕ್ಟಾ? 55 ಲೈಕ್ n×n+1 ತಾನೆ, n×n+1/2 ಅದೇ ತಾನೆ ಆ್ಯಕ್ಚುಲಿ ಸಮ್ ಆಫ್ ಫಸ್ಟ್ 10 ನಂಬರ್ಸ್ ಅಂದರೆ ಏನು. ಸೊ ಟೋಟಲ್ 0ಇಂದ ಅಂದರೆ 0ಇಂದ ಅಲ್ಲ, 1ಇಂದ 10ವರೆಗೆ. ಸೊ 1ಇಂದ ನಮಗೆ 10ವರೆಗೆ ಎಲ್ಲ ನಂಬರ್ಸ್ನು ಆ್ಯಡ್ ಮಾಡಿದಾಗ 55 ಬರುತ್ತೆ. ಸೊ ಬೇಸಿಕಲಿ ಹಂಗೆ ಮಾಡಿದ್ದೀವಿ. ಫಸ್ಟು ಟೋಟಲ್ನ 0ಗೆ ಇಟ್ಟಿದ್ದೀವಿ ಆ್ಯಂಡ್ ಪ್ರತಿ ಸಲ ಐನ ಟೋಟಲ್ಗೆ ಆ್ಯಡ್ ಮಾಡ್ತೀವಿ. ಸೊ ಫಸ್ಟ್ 1 ಬಂದಾಗ ಟೋಟಲೇ 1 ಆಗೋಗುತ್ತೆ, ನೆಕ್ಸ್ಟ್ 2 ಬಂದಾಗ ಟೋಟಲ್ 3 ಆಗೋಗುತ್ತೆ. ಸೊ ಮತ್ತೆ 3 + 4 ಮಾಡೋದು 7 ಆಗುತ್ತೆ, 7 + 5 ಮಾಡೋದು, ಈ ಥರ ಮಾಡ್ಕೊಂಡು ಹೋಗ್ತೀವಿ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಫ್ಲೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೋಡಿ. ಆ್ಯಂಡ್ ಇದರಲ್ಲಿ ಒಂದು ಸಿಂಪಲ್ ಟ್ರಿಕ್ ಏನು ಇದರಲ್ಲಿ, ಲೈಕ್ ಮ್ಯಾಥ್ಸಲ್ಲಿ ಕಲ್ತಿದ್ರಿ, ಸಮ್ ಆಫ್ ಫಸ್ಟ್ 10 ನಂಬರ್ಸ್ ಮಾಡೋಕ್ಕೆ ಏನು ಮಾಡ್ತೀರಾ, ಇಲ್ಲಿ ಏನಿಲ್ಲ, ಪ್ರಿಂಟ್ ಮಾಡಿಬಿಟ್ಟು n×n+1/2 ಅಂತ ಗೊತ್ತಲ್ವ ನಿಮಗೆ, ಒಂದು ಫಾರ್ಮುಲಾ ಸಮ್ ಆಫ್ n ನಂಬರ್ಸ್ಗೆ. ಅದೇ ರೀತಿ 10×11/2 ಮಾಡ್ತೀರಾ. ತುಂಬಾ ಸಿಂಪಲ್. ಅದು ರನ್ ಮಾಡಿದ್ರೆ ಏನು ಬರುತ್ತೆ ಆನ್ಸರು ನೋಡಿ, 55 ಬಂತಲ್ಲ. ಈ ಥರನೂ ಮಾಡ್ಬೋದು, ಲೂಪ್ಸ್ ಸಹ ಯೂಸ್ ಮಾಡಿ ಆ್ಯಕ್ಚುಲಿ ಮಾಡಬೇಕಾಗಿರೋದು. ಬಟ್ ದೆನ್ ಈ ಫಾರ್ಮುಲಾ ಸಹ ಇದೆ, ನೀವು ಅದನ್ನ ಯೂಸ್ ಮಾಡ್ಬೋದು. ಪ್ರಿಂಟ್ ಯುವರ್ ನೇಮ್ ಲೆಟರ್ ಬೈ ಲೆಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ನೇಮ್ ಅನ್ನೋ ಒಂದು ವೇರಿಯೇಬಲ್ ತಗೋತೀನಿ. ಓಕೆ, ತಗೊಂಡಾದ್ಮೇಲೆ ಲೆಟರ್ ಬೈ ಲೆಟರ್ ಹೆಂಗೆ, ಫಾರ್ ಲೆಟರ್ ಇನ್ ನೇಮ್ ಅಂತ ತಗೊಳ್ಳಿ. ಲೈಕ್ ಲೆಟರ್ ಅಂತಲೇ ಹಾಕ್ಬೇಕಂತ ಏನಿಲ್ಲ, ಅಲ್ಲಿ ಚಂದನ್ ಅಂತ ಹಾಕಿದ್ರು ಬರುತ್ತೆ. ಲೆಟರ್ ಇನ್ ನೇಮ್ ಏನು ಮಾಡಬೇಕು, ಅದು ಪ್ರಿಂಟ್ ಮಾಡಬೇಕು ಲೆಟರ್ನ. ಸೊ ಇದನ್ನ ಆಗಲೇ ವಿಡಿಯೋದಲ್ಲಿ ಹೇಳ್ಕೊಡಿದ್ದೀನಿ ಅಂತ ಅನ್ಸುತ್ತೆ. ಬಟ್ ನೋಡಿ, CHNDN ಪ್ರಿಂಟ್ ಆಗಿದೆ. ನೆಕ್ಸ್ಟು ಕೌಂಟ್ ವೊವೆಲ್ಸ್ ಇನ್ ಎ ಸ್ಟ್ರಿಂಗ್. ಅಂದರೆ ವೊವೆಲ್ಸ್ ಅಂದರೆ AEIOU ಅಲ್ವಾ. ಫಸ್ಟು ವೊವೆಲ್ಸ್ ಯಾವ್ದು ಅಂತ ಬರ್ಕೊಳ್ಳೋಣ. ಏನು, AEIOU. ಓಕೆ, ಈ ಸ್ಟ್ರಿಂಗಲ್ಲಿ AEIOU ಇದೆ. ಓಕೆ, ಈ ಸ್ಟ್ರಿಂಗಲ್ಲಿ ಎ ಇದೆಯಾ ಅಂತ ನೋಡೋಕ್ಕೆ ಹೆಂಗೆ ಮಾಡ್ತಿದ್ದೀರಿ ನೀವು, ಪ್ರಿಂಟ್ ಮಾಡಿಬಿಟ್ಟು A ಇನ್ ವೊವೆಲ್ಸ್ ಅಂತ ನೋಡಿದ್ರೆ ಏನು ಕೊಡುತ್ತೆ, ಇದು ಟ್ರೂ ಅಂತ ಕೊಡುತ್ತಲ್ವಾ. ಯಾಕೆ, A ವೊವೆಲ್ಸಲ್ಲಿ ಇದೆ ಆ್ಯಕ್ಚುಲಿ.
ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇದು ಒಂದು ಹಿಂಟು. ಸೊ ಟ್ರೈ ಮಾಡಿಲ್ಲ ಅಂದರೆ ಇನ್ನೊಂದ್ಸಲ ಟ್ರೈ ಮಾಡಿ, ಹಿಂಟ್ ಕೊಟ್ಟಿದ್ದೀನಿ. ಇದಾಗಲಿಲ್ಲ ಅಂದರೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಓಕೆ, ಕೌಂಟ್ಸ್ ಹೌ ಮೆನಿ ವೊವೆಲ್ಸ್. ಸೊ ಒಂದು ಸ್ಟ್ರಿಂಗ್ನ ಅವ್ರ ಹತ್ರನೇ ತಗೊಳ್ಳೋದು ಬೇಡ, ನಾವೇ ಇಲ್ಲಿ ಡಿಫೈನ್ ಮಾಡೋಣ. ಏನಂತ ಡಿಫೈನ್ ಮಾಡೋಣ? ಎ ಇ ಐ ಒ ಯು ಅಂತ ಅಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ದಿಸ್ ಇಸ್ ಚಂದನ್ ಅಂತ ಪ್ರಿಂಟ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಯಾವ್ಯಾವ ವೊವೆಲ್ಸ್ ಇದೆ? ಐ ಇದೆ, ಇ ಐ ಇದೆ, ಎ ಇದೆ. ಸೊ ಬೇಸಿಕಲಿ 4 ವೊವೆಲ್ಸ್ ಇದೆ. ಸೊ ಟೋಟಲ್ ಇದನ್ನ ನಾವು ರನ್ ಮಾಡಿದಾಗ ನಮಗೆ 4 ಅಂತ ಆನ್ಸರ್ ಬರಬೇಕು. ಅವಾಗ ಏನು ಮಾಡ್ತೀನಿ? ಫಾರ್ ಲೆಟರ್ ಇನ್ ಎಸ್. ಓಕೆ, ಸೊ ಬೇಸಿಕಲಿ ಇನ್ನೇನಾಗ್ತಿದೆ ಇಲ್ಲಿ? ಲೆಟರ್ ಇನ್ ಎಸ್. ಪ್ರತಿಯೊಂದು ಲೆಟರ್ನು, 1 ಸೆಕೆಂಡ್, ಪ್ರತಿಯೊಂದು ಲೆಟರ್ಗೂ ಅಂದರೆ ಟಿ ಬರುತ್ತೆ ಅಂತ ಅನ್ಕೊಳ್ಳಿ. ಇಫ್ ಟಿ ಇನ್ ವೊವೆಲ್ಸ್. ಸೊ ಈ ಲೆಟರು ವೊವೆಲ್ಸ್ ಅಲ್ಲಿ ಇದೆಯಾ ಅಂತ ನೋಡಕ್ಕೆ, ಮೆಂಬರ್ ಅದು ಅಂತ ನೋಡ್ತಾ ಇದ್ದೀವಿ. ಸೊ ಮೆಂಬರ್ ಆಗಿದ್ರೆ ಕೌಂಟ್ನ ಪ್ಲಸ್ ಮಾಡಬೇಕು. ಯಾವ ಕೌಂಟು? ಅಲ್ಲಿಗೂ ಕೌಂಟ್ ಅನ್ನೋ ಒಂದು ವೇರಿಯೇಬಲ್ ತಗೊಳ್ಳಿ. ಸೊ ನೆಕ್ಸ್ಟ್ ಕೌಂಟ್ನ ಪ್ಲಸ್ ಈಕ್ವಲ್ಸ್ 1 ಅಂದರೆ ಏನಾದರೂ ಅದು ವೊವೆಲ್ ಆದರೆ ಕೌಂಟು +1 ಆಗುತ್ತೆ. ಓಕೆನಾ? ಸೊ ಈ ಟಿ ಎಲ್ಲ ಇಲ್ಲಿ ಲೆಟರ್ ಇದು. ಓಕೆ, ಸೊ ಅರ್ಥ ಮತ್ತೆ ಮಾಡ್ತಾ ಇದ್ದೀನಿ. ನಾನು ಪ್ರಿಂಟ್ ಮಾಡ್ಬಿಡ್ತೀನಿ ಫಸ್ಟು, ಕೌಂಟ್ನ ಕರೆಕ್ಟಾಗಿ ವರ್ಕ್ ಆಗುತ್ತಾ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮೊದಲು. ಓಕೆ, ನಾನು ಪ್ರಿಂಟ್ ಅಂದರೆ ರನ್ ಕೊಟ್ಟರೆ ಇಲ್ಲಿ ನೋಡಿ 4 ಅಂತ ಬರುತ್ತೆ. ಎಸ್, ಐ ಎ 4 ವೊವೆಲ್ಸ್ ಇದೆ. ಸೊ ಬೇಸಿಕಲಿ ಏನಾಗ್ತಿದೆ ಅಂದರೆ ಇಲ್ಲಿ ವೊವೆಲ್ಸ್ ಅನ್ನೋದು ಒಂದು ಸ್ಟ್ರಿಂಗು. ನಂದು ಆ್ಯಕ್ಚುಯಲ್ ಸ್ಟ್ರಿಂಗು ದಿಸ್ ಇಸ್ ಚಂದನ್. ವೊವೆಲ್ಸ್ ಅನ್ನೋದು ನಾನು ಸ್ಟ್ರಿಂಗಾಗಿ ಇಟ್ಕೊಂಡಿನಿ, ಎ ಇ ಐ ಒ ಯುನ. ಇದರಲ್ಲಿ ಕೌಂಟ್ನ 0ಗೆ ಸೆಟ್ ಮಾಡಿದ್ದೀನಿ. ಫಸ್ಟು 0 ವೊವೆಲ್ಸ್ ಇದೆ ಅಂತ ಅನ್ಕೋಣ. ಸೊ ಪ್ರತಿಯೊಂದು ಲೆಟರ್ಗೂ, ಸೊ ಈ ಸ್ಟ್ರಿಂಗಲ್ಲಿರೋ ಪ್ರತಿಯೊಂದು ಲೆಟರ್ಗೂ ನಿಮಗೆ ಫಾರ್ ಲೂಪ್ ರನ್ ಮಾಡಿದಾಗ ಈ ಲೆಟರ್ ಒಳಗಡೆ ಸಿಗುತ್ತಲ್ವಾ? ಇಫ್ ಆ ಲೆಟರ್ ಏನಾದ್ರು ವೊವೆಲ್ಸ್ ಒಳಗಡೆ ಇದ್ರೆ, ಅಂದರೆ ಈ ಸ್ಟ್ರಿಂಗ್ ಒಳಗಡೆನೂ ಇದ್ರೆ ಕೌಂಟ್ನ +1 ಮಾಡು. ನೆಕ್ಸ್ಟ್ ಬಂದಾಗ 1 ಆಗಿರುತ್ತೆ ಕೌಂಟ್ +1 ಮಾಡು, ಆಗ ಕೌಂಟ್ 2 ಆಗುತ್ತೆ. ಸೊ ಟೋಟಲ್ ಆಗಿ ಈ ಲೂಪ್ ರನ್ ಆಗೋ ಅಷ್ಟರಲ್ಲಿ ಇದರಲ್ಲಿ ಎಷ್ಟು ವೊವೆಲ್ಸ್ ಇದೆ ಅನ್ನೋದು ಈ ಕೌಂಟಲ್ಲಿ ಇರುತ್ತೆ. ಆ ಕೌಂಟ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾನೇ ಸಿಂಪಲ್ ನೋಡಿ. ಓಕೆ, ಈ ಥರ ಕ್ವಶನ್ಸ್ ಸಹ ನಮಗೆ ಸಮ್ಮರ್ ಇಂಟರ್ನ್ಶಿಪ್ಪಲ್ಲಿ ಕೇಳಿದ್ದಾರೆ, ಇದಕ್ಕಿಂತನೂ ಈಸಿ ಕೇಳಿದ್ದಾರೆ. ಸೊ ಇದೇ ಸ್ವಲ್ಪ ಹಾರ್ಡ್ ಅಂತ ಅನ್ಕೊಡೋದು ನಿಮಗೆ. ಸೊ ಇದನ್ನು ಮಾಡ್ತಿದ್ದೀರಾ ಅಂದರೆ ನೀವು ಈ ವಿಡಿಯೋದಿಂದ ಅಥವಾ ಈ ಕೋರ್ಸಿಂದ ಏನೋ ಕಲ್ತಿದ್ದೀರಾ ಅಂತ. ಲೈಕ್ ನಿಮ್ಗೆ ಏನಾದರೂ ಈ ಕೋರ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಒಂದು ಎಂಕರೇಜ್ಮೆಂಟ್ ಲೈಕ್ ಕೊಡಿ ನಮಗೂ. ಲೈಕ್ ಏನಕ್ಕೆ ನಾನು ಬೇರೆ ಕೋರ್ಸಸ್ ತರೋಕ್ಕೆ ನನಗೂ ಸಹ ಮೋಟಿವೇಶನ್ ಬೇಕಲ್ವ, ಎಂಕರೇಜ್ಮೆಂಟ್ ಸಿಗಬೇಕಲ್ವ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಅದು ಹೇಳ್ತಾ ಕೌಂಟ್ ವೊವೆಲ್ಸು ಸಹ ಮುಗಿಸಿದ್ದೀವಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಇದರಲ್ಲಿ ಲಿಸ್ಟ್ ಕಾಂಪ್ರೆನ್ಷನ್ನು, ಡಿಕ್ಷನರಿ ಕಾಂಪ್ರೆನ್ಷನ್ ಎಲ್ಲ ಮಾಡಿದ್ವು ನೋಡಿ ಇದರಲ್ಲಿ. ಸೊ ಇದರಲ್ಲಿ ಜಾಸ್ತಿ ಇದೆ. ಓಕೆ, ಫ್ಯಾನ್ ಇಲ್ಲ. ಓಕೆನಾ? ಶೆಕೆ ಆಗ್ತಿದೆ. ಲೈಕ್ ಫ್ಯಾನ್ ಹಾಕ್ಬಿಟ್ರೆ ಮೈಕಲ್ಲಿ ಲೈಕ್ ಸೌಂಡ್ ಬರಲ್ಲ, ಅದಕ್ಕೋಸ್ಕರ. ಓಕೆ, ಎನಿವೇಸ್, ಲಿಸ್ಟ್ ಮ್ಯಾನಿಪುಲೇಷನ್. ಕ್ರಿಯೇಟ್ ಎ ಲಿಸ್ಟ್ ಆಫ್ ಕರ್ನಾಟಕ ಫುಡ್ಸ್, ಯೂಸ್ ಲಿಸ್ಟ್ ಕಾಂಪ್ರೆನ್ಷನ್ ಟು ಕ್ರಿಯೇಟ್ ಎ ನ್ಯೂ ಲಿಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಫುಡ್ಸ್ ಅಂತ ಒಂದು ಇದು ತಗೋಣ. ಇಲ್ಲಿ ತಗೊಬಿಟ್ಟು ಏನಂತ ಹಾಕೋಣ? ಇಡ್ಲಿ ಆದಮೇಲೆ ದೋಸೆ ಸಾಕನ್ಸುತ್ತೆ. ಇನ್ನೇನು ತಗೋಬೋದು ಇಲ್ಲಿ? ಪೂರಿ ಅಂತ ತಗೋಣ. ಪೂರಿ ಬೇಡ, ಬಾತ್ ಅಂತ ಏನೋ ತಗೋಣ. ಓಕೆ, ನೆಕ್ಸ್ಟ್ ಇವಾಗ ಅಪ್ಪರ್ ಕೇಸ್ಡ್ ಫುಡ್ಸ್ ಬೇಕು ನಿಮಗೆ. ನೀವು ಏನಾದ್ರು ನೇಮ್ ಮಾಡ್ಬೋದು. ನಾನು U_ಫುಡ್ಸ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ ನಾನು ಏನು ಹೇಳಿರೋದು? ಐಟಮ್ ಫಾರ್ ಐಟಮ್ ಇನ್ ಕಲೆಕ್ಷನ್. ಇದನ್ನ ನೆನ್ಪಿಟ್ಕೊಳ್ಳಿ. ಕಲೆಕ್ಷನ್ ಏನು ಇಲ್ಲಿ? ಫುಡ್ಡು. ಸೊ ಫುಡ್ಸ್ ಅನ್ನೋ ಒಂದು ಕಲೆಕ್ಷನಲ್ಲಿ ಪ್ರತಿಯೊಂದು ಐಟಮ್ ಇದೆಯಲ್ಲ, ಆ ಐಟಮ್ನ ಈ ಲಿಸ್ಟಲ್ಲಿ ಕೊಡುವಂತ ಕೊಡ್ತಾ ಇದ್ದೀನಿ. ಬಟ್ ಕೊಡಬೇಕಾದ್ರೇ ಅದನ್ನ ಅಪ್ಪರ್ ಮಾಡು. ಸೊ ಅಲ್ಲಿ ಏನಿದೆಯೋ ಅದನ್ನ ಅಪ್ಪರ್ ಕೇಸಿಗೆ ಮಾಡು ಅಂತ ಹೇಳಕ್ಕೆ .ಅಪ್ಪರ್ ಅಂತ ಹಾಕ್ತೀನಿ. ಇದನ್ನ ಕರೆಕ್ಟಾಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ಇಲ್ಲಿ ಇಡ್ಲಿ ದೋಸೆ ಬಾತ್ ನೋಡಿ, ಕ್ಯಾಪ್ಸಲ್ಲಿ ಬಂದಿದೆ. ಫಸ್ಟ್ ಚಾಲೆಂಜ್ ಆಗೇ ಹೋಯ್ತು. ಆಸ್ ಸಿಂಪಲ್ ಆಸ್ ದ್ಯಾಟ್. ನೆಕ್ಸ್ಟ್, ಸಮ್ ಆಫ್ ಪ್ರೈಸಸ್. ಕ್ರಿಯೇಟ್ ಎ ಡಿಕ್ಷನರಿ ಆಫ್ 5 ಐಟಮ್ಸ್ ವಿತ್ ದೇರ್ ಪ್ರೈಸಸ್. ರೈಟ್ ಎ ಪ್ರೋಗ್ರಾಮ್ ದಟ್ ಕ್ಯಾಲ್ಕುಲೇಟ್ಸ್ ದ ಟೋಟಲ್ ಪ್ರೈಸ್ ಆಫ್ ಆಲ್ ಐಟಮ್ಸ್ ಯೂಸಿಂಗ್ ಎ ಫಾರ್ ಲೂಪ್. ಇದು ಚೆನ್ನಾಗಿದೆ. ಸೊ ಒಂದು ಡಿಕ್ಷನರಿ ಬೇಕು. ಈ ಡಿಕ್ಷನರಿಲಿ ಏನೋ ಐಟಮ್ಸ್ ಇದೆ ಅಂತ. ಸೊ ಐಟಮ್ಸ್ ಅಂತಾನೆ ನೇಮ್ ಮಾಡೋಣ ಈ ಡಿಕ್ಷನರಿ ವೇರಿಯೇಬಲ್ ನೇಮ್ನ. ಸೊ ಐಟಮ್ಸಲ್ಲಿ ಏನೇನು ಐಟಮ್ ಇದೆ? ಪೆನ್ನು. ಸೊ ಪೆನ್ ಎಷ್ಟು ರೂಪಾಯಿ? 10 ರೂಪಾಯಿ ಅಂತ ಅನ್ಕೊಳ್ಳಿ. ನೀವೆಲ್ಲ ಟ್ರೈಮ್ಯಾಕ್ಸ್ ಯೂಸ್ ಮಾಡಿದ್ರೆ 50 ರೂಪಾಯಿ ಆಗುತ್ತೆ ಅನ್ಸುತ್ತೆ, ಬಟ್ ನಾನು ಹೇಳ್ತಾ ಇರೋದು ಪೆನ್ಸಿಲ್ 5 ರೂಪಾಯಿ. ನೆಕ್ಸ್ಟ್ ಇನ್ನೇನು ಬೇಕು? ಅದೇ ಕೊಡುತ್ತೆ. ಪೇಪರ್ 20 ರುಪೀಸು, ಅಂದರೆ ಒಂದು 20 ಪೇಪರ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಎರೇಸರ್ 5 ರೂಪಾಯಿ. ಅಂದರೆ AI ಕೊಡ್ತಾ ಇರೋದು ಇದೆಲ್ಲ, ನಾನು ಟೈಪ್ ಮಾಡ್ತೀರಾ. ಶಾರ್ಪ್ನರ್ 5 ರುಪೀಸ್. ಸೊ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನಾನು. ಈಗ ಐಟಮ್ಸ್ದು ಟೋಟಲ್ ಪ್ರೈಸ್ ಏನು? 10 + 5 15, 15 + 20 35, 35 + 5 + 5 ಎಷ್ಟಾಯಿತು? 45 ಆಯಿತು. ಸೊ 45 ನಂಗೆ ಆನ್ಸರ್ ಬೇಕು. ಅವಾಗ ಏನು ಮಾಡ್ತೀನಿ? ಲೂಪ್ ಒಳಗಡೆ ಫಾರ್ ಡಿಕ್ಷನರಿ ಒಳಗಡೆ ನೀವು ಫಾರ್ ಲೂಪ್ ಹಾಕ್ಬೇಕಾದ್ರೆ ಏನು ಮಾಡ್ತೀರಾ? ಕೀ ವ್ಯಾಲ್ಯೂ. ಫಾರ್ ಕೀ ವ್ಯಾಲ್ಯೂ ಇನ್ ಐಟಮ್ಸ್ .ಐಟಮ್ಸ್.
ಓಕೆ, ನಿಮ್ಗೆ ಇಲ್ಲಿ ಇದಾಗ್ಬೋದು. ಸೊ ಪ್ರಾಡಕ್ಟ್ಸ್ ಅಂತ ತಗೊಳ್ಳೋಣ ಈ ಒಂದು ಡಿಕ್ಷನರಿನ. ಸೊ ಪ್ರಾಡಕ್ಟ್ಸ್ ಅನ್ನೋ ಡಿಕ್ಷನರಿಲಿ ನೀವು ಐಟಮ್ಸ್ ಅನ್ನೋ ಈ ಮೆಥಡ್ನ ಕಾಲ್ ಮಾಡಿದ್ರೆ ಏನಾಗುತ್ತೆ, ಅದು ಲಿಸ್ಟ್ ಆಫ್ ಟಪಲ್ಸ್ ಆಗಿ ಕೊಡುತ್ತೆ ನೋಡಿ, ಕೀ ವ್ಯಾಲ್ಯೂನ. ಸೊ ಅದು ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ. ಸೊ ಕೀ ಮತ್ತೆ ವ್ಯಾಲ್ಯೂ ಸಿಗ್ತಾ ಇದೆ ಇಲ್ಲಿ. ನಮಗೆ ಆಕ್ಚುಲಿ ಕೀ ಬೇಕಾ? ಇದ್ರ ಕೀ ಏನೂ ಬೇಕಾಗಿಲ್ಲ ನಮಗೆ, ಟೋಟಲ್ ಸಮ್ ಬೇಕು, ಬರೀ ಇದರ ಸಮ್ ಬೇಕು. ಅದನ್ನ ಯಾಕೆ ಇಲ್ಲಿ ಕೀ ತಗೋಬೇಕು ಅಂತ ನೀವು ಕೇಳ್ಬೋದು, ಅದನ್ನ ಮತ್ತೆ ತೋರಿಸ್ಕೊಡ್ತೀನಿ. ಬಟ್ ಬೇಸಿಕಲಿ ಹಿಂಗೆ ತೋರ್ಸಕ್ಕೆ ಅಂತ ಹೇಳ್ತಾ ಇದೀನಿ. ಇಲ್ಲಿ ಏನು ಮಾಡ್ತೀರಾ, ಇಲ್ಲೂ ಸೇಮು ಅಲ್ಲಿ ಕೌಂಟ್ ಅಂತ ತಗೊಂಡಿದ್ವಿ ನೋಡಿ, ಅದೇ ರೀತಿ ಟೋಟಲ್ ಪ್ರೈಸ್ ತಗೋತೀವಿ. ಸೊ ಟೋಟಲ್ ಪ್ರೈಸ್ ಅಂತ ತಗೋತೀವಿ. ನೆಕ್ಸ್ಟ್ ಇಲ್ಲಿ ಟೋಟಲ್ಗೆ ನಾವು ಏನು ಆ್ಯಡ್ ಮಾಡ್ತೀವಿ, ಟೋಟಲ್ ಪ್ಲಸ್ ಈಕ್ವಲ್ಸ್ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ. ಅಥವಾ ಇಲ್ಲ ಕೀ ವ್ಯಾಲ್ಯೂನ ನೀವು ಬೇರೆ ರಿನೇಮ್ ಮಾಡ್ಕೊಂಡ್ರೆ ಹೆಂಗೆ ತಗೋಬೋದು ಗೊತ್ತಾ, ಇದು ಪ್ರಾಡಕ್ಟು, ಇದು ಆ ಪ್ರಾಡಕ್ಟ್ದು ಪ್ರೈಸು. ಸೊ ಪ್ರತಿ ಸಲನೂ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ದು ಪ್ರೈಸ್ ಸಿಗುತ್ತೆ ಪ್ರತಿ ಇಟ್ರೇಷನಲ್ಲೂ. ಸೊ ಆ ಪ್ರೈಸ್ನ ಟೋಟಲ್ಗೆ ಆ್ಯಡ್ ಮಾಡಿದ್ರೆ ನನಗೆ ಆ ಟೋಟಲ್ ಸಿಗುತ್ತೆ, ಟೋಟಲ್ ವ್ಯಾಲ್ಯೂ ಸಿಗ್ತಾ ಇದೆ. ಓಕೆ, ಈಗ ನಾನು ಪ್ರಿಂಟ್ ಮಾಡ್ಕೋತೀನಿ ನೋಡಿ. ಈಗ ಪ್ರಿಂಟ್ ಟೋಟಲ್ ಅಂತ ಕೊಟ್ಟರೆ ನನಗೆ ರನ್ ಮಾಡಿದಾಗ 45 ಬಂತು ನೋಡಿ. ತುಂಬಾ ಸಿಂಪಲ್ ಅಲ್ವಾ, ಏನೂ ಇಲ್ಲ ಆ್ಯಕ್ಚುಲಿ. ಲೂಪ್ ಮಾಡ್ತೀರಾ, ಅಲ್ಲಿ ನಿಮಗೆ ಅದ್ರ ಪ್ರೈಸ್ ಸಿಕ್ಬಿಡುತ್ತೆ, ಇದು ಮಾಡ್ತೀರಾ. ಬಟ್ ಇಲ್ಲಿ ಒಳಗೆ ನೀವು ಪ್ರಾಡಕ್ಟ್ನ ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. ಬಟ್ ಸುಮ್ಮನೆ ಏನಕ್ಕೆ ಇಲ್ಲಿ ಪ್ರಾಡಕ್ಟ್ ತೊಗೋಬೇಕು, ಅದು ಸುಮ್ಮನೆ ವೇರಿಯಬಲ್ ಏನಕ್ಕೆ ಇನಿಷಿಯಲೈಸ್ ಮಾಡಬೇಕು ಅಂತ ಅನ್ಕೋತೀರಾ. ಅಂಥ ಟೈಮಲ್ಲಿ ಯಾವಾಗ ಯೂಸ್ ಮಾಡಲ್ಲ, ಬಟ್ ಆದರೂ ಇಲ್ಲಿ ಪ್ರಾಡಕ್ಟ್ ಡಾಟ್ ಐಟಮ್ಸ್ ತೊಗೊಂಡಿರ್ಬೇಕಾದ್ರೆ ನೀವು ಇಲ್ಲಿ ಇದನ್ನ ಅಂಡರ್ ಸ್ಕೋರ್ ಅಂತ ತಗೋಬೋದು. ಓಕೆ, ಈ ಅಂಡರ್ ಸ್ಕೋರ್ ಅಂತಲೂ ಸಹ ನೀವು ತೊಗೋಬೋದು, ಆಯಿತಾ. ಬರೀ ಅಂಡರ್ ಸ್ಕೋರ್ ಅಂತ ಹಾಕ್ಬಿಡಿ, ಅದನ್ನ ತಗೋತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ನಾನು ನೀವು ರನ್ ಮಾಡಿದ್ರೆ ಇವಾಗಲೂ ಸಹ ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ. ಇನ್ನೊಂದು ಟ್ರಿಕ್ನ ಕಲ್ತ್ಕೊಂಡಿದ್ದೀರಾ, ಅದನ್ನ ಯೂಸ್ ಮಾಡ್ತಿಲ್ಲ ಅಂದರೆ ಅದನ್ನ ಅಂಡರ್ ಸ್ಕೋರ್ ಅಂತ ಮೆನ್ಷನ್ ಮಾಡಿಬಿಡಿ. ಓಕೆ, ಇದು ಆಯಿತು. ನೆಕ್ಸ್ಟು ಇದು ಯೂಸ್ ಮಾಡ್ತಿಲ್ಲ, ಅಂಡರ್ ಸ್ಕೋರ್ ಎಲ್ಲ ಮೆನ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇನ್ನೂ ಸಿಂಪಲ್ ವೇ ಇದೆ. ಸಿಂಪಲ್ ವೇ ಏನು, ನಿಮಗೆ ಇಲ್ಲಿ ಪ್ರಾಡಕ್ಟ್ಸ್, ಓಕೆ, ಪ್ರಾಡಕ್ಟ್ಸ್ ಡಾಟ್ ವ್ಯಾಲ್ಯೂಸ್ ಏನು ಕೊಡುತ್ತೆ. ಸೊ ಪ್ರಾಡಕ್ಟ್ ಡಾಟ್ ವ್ಯಾಲ್ಯೂಸ್ದು ನಾನು ನಿಮಗೆ ಪ್ರಿಂಟ್ ಮಾಡಿ ತೋರಿಸ್ತೀನಿ ಏನು ಬರ್ತಿದೆ ಅಂತ. ನಿಮ್ಗೆ ಗೊತ್ತಿದೆ, ಲೈಕ್ ಎಲ್ಲಾದ್ರದ್ದು ಪ್ರೈಸಸ್ದು ಇದು ನೋಡಿ, ಒಂದು ಲಿಸ್ಟ್ ಸಿಕ್ಬಿಡ್ತು, ಲಿಸ್ಟ್ ಥರ. ಓಕೆ, ಇದನ್ನ ಏನು ಮಾಡ್ತೀರಾ ನೀವು, ಒಂದು ಲಿಸ್ಟಾಗಿ ಮಾಡ್ಕೊಳ್ಳೋಣ ಫಸ್ಟು. ಇದು ಇವಾಗ ನೋಡಿದ್ರೆ ನೀವು ಡಿಕ್ಟ್ ವ್ಯಾಲ್ಯೂಸ್ ಅನ್ನೋ ಇದರಲ್ಲಿದೆ, ಅದು ನನಗೆ ಲಿಸ್ಟಾಗಿ ಮಾಡ್ಕೊಳ್ಳೋಣ. ಸೊ ಈಗ ನಾನು ರನ್ ಮಾಡಿದ್ರೆ ಬರೀ ಲಿಸ್ಟ್ ಇರುತ್ತೆ ಅಲ್ಲಿ, ಅದರಲ್ಲಿ ಎಲ್ಲ ಇದೆ. ಸೊ ಇದರ ಸಮ್ ತೆಗಿಯೋದು ಹೇಗೆ, ನಾವು ಆವಾಗಲೇ ಮಾಡಿದ್ದೀವಿ ಇದನ್ನ. ಡಾಟ್ ಸಮ್ಮ ಅಥವಾ ಹೊರಗಡೆ ಸಮ್ ಹಾಕ್ಬೇಕಲ್ವಾ. ಸೊ ಇಲ್ಲಿ ಸಮ್ ಹಾಕಿ ಕ್ಲೋಸ್ ಮಾಡಿದ್ರೆ ನಿಮಗೆ ಇವಾಗ ರನ್ ಮಾಡಿದ್ರೆ ನೋಡಿ 45 ಬಂತು. ಸೊ ಪ್ರಾಡಕ್ಟ್ ಡಾಟ್ ವ್ಯಾಲ್ಯೂಸ್ ಅನ್ನೋ ಇದ್ರ ಲಿಸ್ಟ್ನ ಸಮ್ ಅನ್ನೋ ಒಂದು ಫಂಕ್ಷನ್ಗೆ ಪಾಸ್ ಮಾಡಿದ್ರೆ ಅದು ಸಮ್ನ ಕೊಟ್ಬಿಡುತ್ತೆ. ಸೊ ಇವನ್ ದಿಸ್ ಇಸ್ ಅ ವೇ ಟು ಲೈಕ್ ಗೋ ಅಬೌಟ್ ಇಟ್. ಸೊ ಅದನ್ನು ಸಹ ಕಲ್ತ್ಕೊಂಡಿದ್ದೀರಾ. ನೆಕ್ಸ್ಟು ಲಿಸ್ಟ್ ಆಫ್ ಸ್ಕ್ವೇರ್ಸ್, ಕ್ರಿಯೇಟ್ ಅ ಲಿಸ್ಟ್ ಆಫ್ ನಂಬರ್ಸ್ ಫ್ರಮ್ 1 to 10, ಯೂಸ್ ಲಿಸ್ಟ್ ಕಾಂಪ್ರಿಹೆನ್ಷನ್ ಟು ಜನರೇಟ್ ದ ಸ್ಕ್ವೇರ್ಸ್. ಇದು ಸಹ ನಿಮಗೆ ಗೊತ್ತು, ಎಲ್ ಈಕ್ವಲ್ಸ್ ಏನು, ನಾರ್ಮಲ್ ಐಟಮ್ ಫಾರ್ ಐಟಮ್ ಇನ್ ಕಲೆಕ್ಷನ್. ಅದೇ ಥರ ಇಲ್ಲಿ ನಮ್ **2 ಫಾರ್ ನಮ್ ಇನ್ ರೇಂಜ್. ಓಕೆ, ನಮ್ ಇನ್ ರೇಂಜ್ ಏನು, ಇಲ್ಲಿಂದ ಇಲ್ಲಿಗೆ 1 ಇಂದ 10ಗೆ ಅಂದರೆ 1 ಇಂದ 11 ತಗೋಬೇಕು. ಸೊ 1 ಇಂದ 11 ಒಂದು ಕಲೆಕ್ಷನ್ನಲ್ಲಿ ಪ್ರತಿಯೊಂದು ನಂಬರ್ನು ನೀನು 2 ಇಂದ ಎಕ್ಸ್ಪೋನೆನ್ಷಿಯಲ್ ಅಂದರೆ ಸ್ಕ್ವೇರ್ ಮಾಡಿ ಅದನ್ನು ಈ ಲಿಸ್ಟ್ ಒಳಗೆ ಹಾಕು ಅಂತ ಕೇಳ್ತಾ ಇದ್ದೀವಿ. ನಾನು ಪ್ರಿಂಟ್ ಅಂತ ಕೊಟ್ಟು ಆ್ಯಕ್ಚುಲಿ ಈಗ ಎಲ್ಲ ಪ್ರಿಂಟ್ ಮಾಡಿದ್ರೆ ನಾನು ನಿಮ್ಗೆ ನೋಡ್ಬಿಡ್ತೀರಾ 1 ಇಂದ 10 ತನಕ ಸ್ಕ್ವೇರ್ಸ್ ಇರುತ್ತೆ. 1, 4, 9, 16, 25, 36, 49 ಈ ಥರ ಬಂತು. ತುಂಬಾ ಸಿಂಪಲ್. ಓಕೆ, ಅದನ್ನು ಸಹ ಮಾಡಿದ್ದೀರಾ. ಇವಾಗ ನೆಕ್ಸ್ಟ್ ಏನು, ಕ್ರಿಯೇಟ್ ಎ ಲಿಸ್ಟ್ ಆಫ್ 3 ಡಿಕ್ಷನರೀಸ್ ವೇರ್ ಈಚ್ ಡಿಕ್ಷನರಿ ಕಂಟೈನ್ಸ್ ದ ನೇಮ್, ಏಜ್ ಆ್ಯಂಡ್ ಮಾರ್ಕ್ಸ್ ಆಫ್ ಎ ಸ್ಟೂಡೆಂಟ್. ಲೂಪ್ ಥ್ರೂ ದ ಲಿಸ್ಟ್ ಆ್ಯಂಡ್ ಪ್ರಿಂಟ್ ಈಚ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್. ಇದನ್ನ ವೀಡಿಯೋದಲ್ಲಿ ಸಹ ಹೇಳ್ಕೊಡಿದ್ದೀನಿ, ಬಟ್ ಸುಮ್ಮನೆ ನಿಮಗೆ ಇನ್ನೊಂದು ಕ್ಲಾರಿಟಿ ಕೊಡೋದಾದರೆ ಇದು ಆ್ಯಕ್ಚುಯಲ್ ಲಿಸ್ಟ್ ಇರುತ್ತೆ ಆಯಿತಾ. ಲಿಸ್ಟ್ ಒಳಗಡೆ ಡಿಕ್ಷನರೀಸ್ ಇರುತ್ತೆ. ಹಿಂಗೆ ಡಿಕ್ಷನರಿ ತೊಗೊಳೋದು. ಓಕೆ, ಡಿಕ್ಷನರಿ ತೊಗೊಬಿಟ್ಟು ಏನೇನು ಕೇಳಿದರೆ ನೇಮು. ಸೊ ನೇಮ್ನ ನಾನು ಚಂದನ್ ಅಂತ ತಗೋತೀನಿ. ಸೊ ಚಂದನ್. ಓಕೆ, ನೆಕ್ಸ್ಟ್ ಇನ್ನೇನು ಕೇಳ್ತಾ ಇದ್ದೀರಾ, ಏಜ್ ಕೇಳ್ತಾ ಇದ್ದೀರಾ. ಇನ್ನೇನು ಇಲ್ಲಿ ಏಜ್ ಮತ್ತು ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಬರೀ ಮಾರ್ಕ್ಸ್ ತಗೊಳ್ಳೋಣ ಇವಾಗ, ಸುಮ್ಮನೆ ಸಿಂಪ್ಲಿಸಿಟಿಗೆ. ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಏಜ್ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು, ಸೊ ಇಲ್ಲಿ ಕಾಮಾ ಹಾಕ್ತೀರಾ, ಇನ್ನೊಂದು ಡಿಕ್ಷನರಿ ಓಪನ್ ಮಾಡ್ತೀರಾ. ತುಂಬಾ ಸಿಂಪಲ್ಲು. ಸೊ ಎ ಐ ಏನಕ್ಕೆ ಇನ್ನೂ ರೆಕಮೆಂಡೇಶನ್ ಕೊಡ್ತಿಲ್ಲ, ಕೊಟ್ಟಿತ್ತು. ಸೊ ಬೇಸಿಕಲಿ ಲೈಕ್ ಸ್ವಲ್ಪ ಹೊತ್ತು ಕಾದರೆ ಎ ಐ ರೆಕಮೆಂಡ್ ಮಾಡೋದೇ ಆಯಿತಾ. ಇದನ್ನು ನೀವು ಇಲ್ಲಿ ಮೋಸ್ಟ್ಲಿ ಟೈಪ್ ಮಾಡ್ಬೋದು ಅಂತ. ಓಕೆ, ಕೊಟ್ಟಿಲ್ಲ ಅಂತ ಅನಿಸುತ್ತೆ ಇನ್ನು. ಓಕೆ, ಇಲ್ಲಿ ತಗೊಬಿಡೋಣ ನಾವೇ ದರ್ಶನ್ ಅಂತ ಹಾಕಿ. ದರ್ಶನ್ ಟಾಪರ್ 99. ಸೊ ಈ ಥರ ಒಂದು ಲಿಸ್ಟ್ ಕ್ರಿಯೇಟ್ ಮಾಡೋದು. ಈ ಲಿಸ್ಟ್ ಒಳಗಡೆ 2 ಡಿಕ್ಷನರಿ ಇದೆ. ಸೊ ನೋಡಿ, ಯಾವ್ದ್ರೊಳಗಡೆ ಏನಾರು ಸುಮ್ಮನೆ ಹಾಕ್ತಾ ಇದೀವಿ, ಈ ಥರ ಹಾಕೋಬೋದಾಯ್ತಾ. ಸೊ ನೀವು ಅದನ್ನ ಹೆಂಗೆ ಸ್ಟ್ರಕ್ಚರ್ ಮಾಡ್ತೀರಾ ಅನ್ನೋದು ಮುಂದೆ ಯೂಸ್ ಆಗುತ್ತೆ, ಹೆಂಗೆ ಆಪ್ಟಿಮೈಸ್ಡ್ ವೇಯಲ್ಲಿ ನೀವು ಮಾಡ್ತೀರಾ ಅಂತ. ಓಕೆ, ಸೊ ಇವಾಗ ಲಿಸ್ಟ್ ಇದೆ, ಇದರಲ್ಲಿ ಲೂಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಾರ್ ಸ್ಟೂಡೆಂಟ್ ಇನ್ ಲಿಸ್ಟ್ ಅಂತ ತಗೋತೀನಿ. ಯಾಕೆ, ಪ್ರತಿಯೊಂದು ಎಲಿಮೆಂಟು ಈ ಲಿಸ್ಟಲ್ಲಿ ಇರೋದು ಒಂದು ಸ್ಟೂಡೆಂಟ್ ಡೇಟಾನ ಕೊಡ್ತಾ ಇದೆ. ಓಕೆ, ನೆಕ್ಸ್ಟು ಇಲ್ಲಿ ಪ್ರಿಂಟ್ ಮಾಡಿ ಸ್ಟೂಡೆಂಟ್ ಆಫ್ ಏನು ಕೊಡ್ತೀನಿ, ಫಸ್ಟು ನೇಮ್ನ ತಗೋತೀನಿ. ಸೊ ನೇಮ್ ಅಂತ ಕೊಟ್ಬಿಟ್ಟು ನೆಕ್ಸ್ಟು ಒಂದು ಡ್ಯಾಶ್ ಹಾಕಿ ಇನ್ನೊಂದು ಏನು ತಗೋಬೋದು,
ಸ್ಟೂಡೆಂಟ್ ಆಫ್ ಮಾರ್ಕ್ಸ್ ಅಂತ ತಗೋಬೋಣ, ಮಾರ್ಕ್ಸ್ ಅಂತ ತಗೋತೀನಿ. ಓಕೆ ನೋಡಿ, ಆ ಪ್ರಾಬ್ಲಮ್ಗೆ ಮೋಸ್ಟ್ಲಿ ಸೊಲ್ಯೂಷನ್ ಆಗಿದೆ ಅನ್ಸುತ್ತೆ. ನೋಡಿ, ಚಂದನ್ 32 ಮಾರ್ಕ್ಸ್, ದರ್ಶನ್ 99 ಮಾರ್ಕ್ಸ್. ತುಂಬಾ ಸಿಂಪಲ್. ಇದನ್ನ ವಿಡಿಯೋದಲ್ಲಿ ಸಹ ಹೇಳ್ಕೊಡಿನಿ, ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಇದರಲ್ಲಿ. ಬಟ್ ಬೇಸಿಕಲಿ ಲಿಸ್ಟ್ ಒಳಗಡೆನೂ ಡಿಕ್ಷನರೀಸ್ ಹಾಕ್ಬೋದು, ಈ ರೀತಿ ಲೂಪ್ ಮಾಡ್ಬೋದು ಅಂತ ಹೇಳಕ್ಕೆ ಇದನ್ನ ಮಾಡಿರೋದಾಯ್ತಾ. ಓಕೆ, ಇದು ಸಹ ಆಯಿತು. ನೆಕ್ಸ್ಟ್, ಡಿಕ್ಷನರಿ ಕಾಂಪ್ರಿಹೆನ್ಷನ್. ಕ್ರಿಯೇಟ್ ಎ ಡಿಕ್ಷನರಿ ವೇರ್ ದ ಕೀಸ್ ಆರ್ ಕನ್ನಡ ಸಿಟೀಸ್ ಅಂಡ್ ದ ವ್ಯಾಲ್ಯೂಸ್ ಆರ್ ಪಾಪ್ಯುಲೇಷನ್ಸ್. ಯೂಸ್ ಡಿಕ್ಷನರಿ ಕಾಂಪ್ರಿಹೆನ್ಷನ್ ಟು ಫಿಲ್ಟರ್ ಔಟ್ ಸಿಟೀಸ್ ವಿತ್ ಪಾಪ್ಯುಲೇಷನ್ ಬಿಲೋ 10 lakhs. ಇದನ್ನ ಸಹ ವಿಡಿಯೋದಲ್ಲಿ ಮಾಡಿಸಿದ್ದೀನಿ, ಎಕ್ಸಾಕ್ಟ್ ಸೇಮ್ ಕ್ವಶನ್ಗೆ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನ ಮತ್ತೆ ನಾನು ಇಲ್ಲಿ ಲೈಕ್ ಮತ್ತೆ ಮಾಡಿ. ನೋಡಿ, ಆಲ್ರೆಡಿ 30 minutes ಆಗೋಯ್ತು ವಿಡಿಯೋ, ಸಾರಿ. ಸೊ ಆಲ್ರೆಡಿ 30 minutes ಆಗೋಯ್ತು, ಸೊ ಕಷ್ಟ ಆಗುತ್ತೆ ನಿಮಗೂ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅದು. ನೆಕ್ಸ್ಟ್, ಇದು ಇಂಪಾರ್ಟೆಂಟ್, ನೆಸ್ಟೆಡ್ ಲಿಸ್ಟ್ ಚಾಲೆಂಜ್. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ದಟ್ ಟೇಕ್ಸ್ ಲಿಸ್ಟ್ ಆಫ್ ಲಿಸ್ಟ್ಸ್ ಆಸ್ ಇನ್ಪುಟ್, ಪ್ರಿಂಟ್ಸ್ ದ ಎಂಟೈರ್ ಮ್ಯಾಟ್ರಿಕ್ಸ್ ರೋ ಬೈ ರೋ. ಓಕೆ, ಇಲ್ಲಿ ಮ್ಯಾಟ್ರಿಕ್ಸ್ ಅಂತ ತಗೊಳ್ಳೋಣ. ಮ್ಯಾಟ್ರಿಕ್ಸ್ ಅಂದರೆ 2D ಮ್ಯಾಟ್ರಿಕ್ಸ್, ಅಂದರೆ ಲೈಕ್ 2 dimensional ಇರುತ್ತಲ್ವಾ. ಸೊ ಈಗ ಒಂದು ಮ್ಯಾಟ್ರಿಕ್ಸ್ನ ಇನ್ಪುಟ್ ತಗೋಬೇಕು ಅಂತ ಅನ್ಕೊಳ್ಳಿ, ಏನು ಮಾಡ್ತೀರಾ? ಇಲ್ಲಿವರೆಗೂ ಲಿಸ್ಟ್ನ ಇನ್ಪುಟ್ ತಗೋತಾ ಇದ್ರಿ, ಈಗ ಮ್ಯಾಟ್ರಿಕ್ಸ್ನೇ ಇನ್ಪುಟ್ ಆಗಿ ತಗೋಬೇಕು. ಓಕೆ, ಸೊ ಅವಾಗ ಏನು ಮಾಡ್ತೀರಾ? ಒಂದು ಈಗ ಲೈಕ್ ಯೋಚನೆ ಮಾಡಿ, ಏನು ಮಾಡ್ಬೋದು? ನಾನು ಫಸ್ಟು ನನಗೆ ಎಷ್ಟು ರೋಸ್ ಇದೆ ಮ್ಯಾಟ್ರಿಕ್ಸಲ್ಲಿ ಅಂತ ಗೊತ್ತಾಗಬೇಕು. 1 2 3 ಎಷ್ಟು ರೋಸ್ ಇದೆಯೋ, ಈ ಹೊರಗಡೆಯಿಂದ ಒಂದು ಲಿಸ್ಟ್ ಇದೆ ನೋಡಿ, ಹೊರಗಡೆ ಈ ಒಂದು ಸ್ಕ್ವೇರ್ ಬ್ರಾಕೆಟ್, ಈ ಒಂದು ಸ್ಕ್ವೇರ್ ಬ್ರಾಕೆಟ್ ಕವರ್ ಆಗಿರೋದು. ಆ ಲಿಸ್ಟ್ ಒಳಗಡೆ ಇವೆಲ್ಲ ಒಂದು ಲಿಸ್ಟ್ ಎಲಿಮೆಂಟ್ಸ್, ಒಂದೊಂದು ಎಲಿಮೆಂಟ್, ಆ ಎಲಿಮೆಂಟೇ ಲಿಸ್ಟ್ ಆಗಿದೆ ಅಷ್ಟೇ. ಸೊ ಟೋಟಲಿ ನನಗೆ 3 ಎಲಿಮೆಂಟ್ ಬೇಕಾಗಿದೆ ಅಂತ ನಿಮಗೆ ಗೊತ್ತು ಇವಾಗ. ಓಕೆ, 3 ಎಲಿಮೆಂಟ್ ಬೇಕು ಅಂದರೆ 3x3 ಮಾಡ್ಬೇಕಾರೆ ಇದನ್ನ ಯೂಸರಿಂದನೇ ತಗೋಬೋಣ. ಯೂಸರಿಂದ ಏನು? ನಂಬರ್ ಆಫ್ ರೋಸ್. ಸೊ ರೋಸ್ ಈಕ್ವಲ್ಸ್ ಇಂಟ್ ಅಂತ ತಗೊಂಡು ಅದ್ರ ಹತ್ರ ಇನ್ಪುಟ್ ತಗೋಬೋದಾಯ್ತಾ. ಅದಕ್ಕೆ ಇನ್ಪುಟ್ ಎಂಟರ್ ದ ನಂಬರ್ ಆಫ್ ರೋಸ್ ಅಂತ. ಅವರು ಎಷ್ಟು ರೋಸ್ ಕೊಡ್ತಾರೋ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಒಂದು ಖಾಲಿ ಲಿಸ್ಟ್ನ ಮಾಡ್ಕೊಳ್ಳೋಣ. ಖಾಲಿ ಲಿಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್, ಅವರು ಎಷ್ಟು ರೋಸ್ ಕೊಡ್ತಾರೆ? ಫಾರ್ ಐ ಇನ್ ರೇಂಜ್ ರೋಸ್ ಅಂತ ಕೊಟ್ಟರೆ ಏನಾಗುತ್ತೆ? ಸೊ ರೋಸ್ ಏನದು, ಈಗ ಅವರು 3 ಏನಾದ್ರು ಕೊಟ್ಟರೆ 0 1 2 ಅಂತ ಬರುತ್ತೆ ಐಯಲ್ಲಿ. ಓಕೆ, ಕರೆಕ್ಟಾ? ಸೊ ಐ ಅಂತಲೂ ತೊಗೊಳೋದು ಬೇಕಾಗಿಲ್ಲ ನಮಗೆ, 3 ಸಲ ಲೂಪ್ ರನ್ ಆಗುತ್ತೆ, ಅಷ್ಟು ಸಾಕು ನಮಗೆ. 3 ಸಲ ಲೂಪ್ ರನ್ ಆದಾಗ್ಲೂ ನಾವು ಅವ್ರ ಹತ್ರ ಲಿಸ್ಟ್ ಇನ್ಪುಟ್ನ ತಗೊಳ್ಳೋಣ. ಓಕೆ, ಅವ್ರು ಆಗಲೇ ತಗೋತಿದ್ದಾರೆ ನೋಡಿ. ಸೊ ಲೈಕ್ ತುಂಬ ಕಾಂಪ್ಲೆಕ್ಸ್ ಮಾಡ್ತಿಲ್ಲ, ನಾನು ಲಿಸ್ಟ್ ಇನ್ಪುಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಇನ್ನೂ ಆಪ್ಟಿಮೈಸ್ಡ್ ವೇಯಲ್ಲಿ ಮಾಡ್ಬೋದು ಮ್ಯಾಟ್ರಿಕ್ಸ್ ಇನ್ಪುಟ್ನ. ಓಕೆ, ನೀವು ಆಮೇಲೆ ಕಮೆಂಟಲ್ಲಿ ಹಾಕ್ಬೇಡಿ ನಿಮಗೆ ಗೊತ್ತಿಲ್ಲ ಅವರು ಈ ಥರ ಏನು ಮಾಡ್ತೀರಾ ಅಂತ. ಬಟ್ ನಿಮಗೆ ಫಾರ್ ಲೂಪ್ಸ್ ಏನು ಗೊತ್ತು, ಲಿಸ್ಟ್ ಕಾಂಪ್ರಿಹೆನ್ಷನ್ ಏನು ಮಾಡಿದ್ದೀರಾ, ವೈ ಲೂಪ್ಸ್ ಏನು ಗೊತ್ತು, ಇಷ್ಟೆಲ್ಲದರಲ್ಲೂ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಈ ಒಂದು ಚಾಲೆಂಜ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇಲ್ಲಿ ರೋಸ್ ಎಲ್ಲ ಬಂತ. ನೆಕ್ಸ್ಟ್ ನಾನು ಏನು ಮಾಡಬೇಕಂದ್ರೆ, ಈಗ ಅವ್ರ ಹತ್ರ ಇನ್ಪುಟ್ ತೊಗೋಬೇಕು. ಓಕೆ, ಸೊ ಇನ್ಪುಟ್ ಏನು ತೊಗೊಳ್ಳೋಣ? ಇನ್ ಅಂತ ತೊಗೊಂಡಿರ್ತೀನಿ ಸದ್ಯಕ್ಕೆ. ಇನ್ ಅಂತ ನೀವು ತೊಗೊಳಕ್ಕಾಗಲ್ಲ, ಯಾಕೆ? ಅದು ರಿಸರ್ವ್ಡ್ ಕೀವರ್ಡ್. ಈಗ ಫಾರು, ವೈಲು ಈ ಥರನೇ ನೀವು ವೇರಿಯಬಲ್ ನೇಮ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಫಸ್ಟು ಏನು ಮಾಡಬೇಕು? ಇನ್ಪುಟ್ನ ನಾನು ಇಲ್ಲಿ ಇನ್ಪುಟ್ಟಲ್ಲಿ ಎಂಟರ್ ರೋ. ಯಾವ ರೋ ಇದು? ಓಕೆ, ಎಫ್ ಅಂತ ತೊಗೊಂಡು ಇಲ್ಲಿ ಐ ಅಂತ ಸಿಗ್ತದೆ ನೋಡಿ, ಅದಕ್ಕೋಸ್ಕರ ಯಾವ ರೋ ಇದು? i+1. ಯಾಕೆ? ಐ ಯಾವಾಗಲೂ ಇಂಡೆಕ್ಸ್ನ ಇಟ್ಕೊಂಡಿರುತ್ತೆ. ಸೊ 0th ರೋ ಅಂತ ಹೇಳೋದ್ಕಿಂತ ರೋ 0 ಅಂತ ಹೇಳೋದ್ಕಿಂತ ರೋ 1 ಅಂತ ಹೇಳೋಣ. ಸೊ ರೋ 1 ಅಂತ ಹೇಳ್ತೀನಿ. ಸೊ ಆಗ ಅವನು ರೋ ಏನೋ ಕೊಡ್ತಾನೆ, ಅದನ್ನ ನಾನು ಸ್ಪ್ಲಿಟ್ ಮಾಡಿಕೊಂಡ್ರೆ, ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದರೆ ನಿಮ್ಗೆ ಇಲ್ಲಿ ಡೌಟ್ ಬರ್ತಾ ಇರುತ್ತೆ. ವಿಡಿಯೋನ ಮತ್ತೆ ನೋಡ್ಕೊಂಡು ಬನ್ನಿ, ಲಾಸ್ಟ್ ಮೊಮೆಂಟಲ್ಲಿ ನಾನು ಸ್ಪ್ಲಿಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ ಒಂದು ಲಿಸ್ಟ್ ಸಿಗುತ್ತೆ. ಓಕೆ, ಸೊ ಲಿಸ್ಟ್ ಸಿಗುತ್ತಾ? ಆ ಲಿಸ್ಟಲ್ಲಿ ಎಲ್ಲ ಸ್ಟ್ರಿಂಗ್ ಆಗಿರುತ್ತೆ. ಆ ಸ್ಟ್ರಿಂಗ್ನ ನೀವು ಕರೆಕ್ಟಾಗಿ ಇದು ಮಾಡ್ಕೋಬೇಕು ಅಂದರೆ, ಲೈಕ್ ಇಂಟಿಜರ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತೀರಾ? ಇಂಟ್ ಆಫ್ ನಮ್ ಫಾರ್ ನಮ್ ಇನ್, ಹಿಂಗೆ ಮಾಡ್ಕೋತೀರಾ. ಇದ್ರ ಕರೆಕ್ಟ್ ಎಕ್ಸ್ಪ್ಲನೇಷನ್ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದಾಯಿತು ಅಂತ ಅನ್ಕೋತೀನಿ. ಸೊ ಎಕ್ಸಲ್ಲಿ ಆ ಒಂದು ರೋ ಇರುತ್ತೆ. ಸೊ ಇದನ್ನ ರೋ ಅಂತಲೇ ನೇಮ್ ಮಾಡ್ಕೊಳ್ಳೋಣ. ಓಕೆ, ರೋ ಒಂದು ಸಿಕ್ತು. ನಿಮಗೆ ಪ್ರಿಂಟ್ ಮಾಡಿ ತೋರಿಸ್ಬಿಟ್ರೆ ರೋನ ಇಲ್ಲಿ ಅವ್ರು ಹಾಕಿದ ತಕ್ಷಣ ಪ್ರಿಂಟ್ ಮಾಡಿ ನಾನು ರೋ ತೋರಿಸೋದೇನು ಬೇಕಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬೇಸಿಕಲಿ ಫಸ್ಟು ಈಗ 0th ಇಂಡೆಕ್ಸ್ ಅಂದರೆ, ಸೊ ಫಸ್ಟ್ ರೋ ಏನಾಗಿರಬೇಕು ಅಂತ ಅವ್ರು ಕೇಳಿದ್ರೆ ಅವರು 1 ಸ್ಪೇಸ್ 2 ಸ್ಪೇಸ್ 3 ಅಂತ ಕೊಟ್ಟರೆ ಆ 1, 2, 3 ಅನ್ನೋ ಒಂದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಆ ಲಿಸ್ಟು ಈ ರೋ ಅಲ್ಲಿ ಇರುತ್ತೆ, ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀನಿ? ಮ್ಯಾಟ್ರಿಕ್ಸ್ಗೆ ಅದನ್ನು ಅಪೆಂಡ್ ಮಾಡ್ತೀನಿ. ಅಪೆಂಡ್ ಮಾಡಿ ರೋನ ಅಪೆಂಡ್ ಮಾಡಿದೆ. ಓಕೆ, ನೆಕ್ಸ್ಟು ಎಲ್ಲ ಆಯಿತು ಅಂತ ಅಂದರೆ ಪ್ರಿಂಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟರೆ ಹೆಂಗೆ ಪ್ರಿಂಟ್ ಆಗುತ್ತೆ ನೋಡೋಣ. ಎಂಟರ್ ದ ನಂಬರ್ ಆಫ್ ರೋಸ್, 2 ರೋಸ್ ಅಂತ ಅಂದ್ಕೊಳ್ಳಿ. ಸೊ ರೋ 1ಅಲ್ಲಿ 1, 2 ಎಂಟರ್, ರೋ 2 ಅಲ್ಲಿ 2, 3 ಎಂಟರ್ ಕೊಟ್ಟರೆ ನೋಡಿ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಯಿತು. ಒಂದು ದೊಡ್ಡ ಲಿಸ್ಟ್ ಇದೆ, ಅದರೊಳಗಡೆ 2 ಲಿಸ್ಟ್ ಇದೆ. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ. 1, 2 ಆಯಿತು, 2, 3 ಆಯಿತು. ತುಂಬಾ ಸಿಂಪಲ್ಲು. ಬಟ್ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾ?
ಎಂಟರ್ ನಂಬರ್ ಆಫ್ ರೋಸ್ 2 ಕೊಟ್ಟಿದ್ದೀವಿ. ಬಟ್ ಅವನೇನಾದ್ರು 1 2 3 4 ಹಿಂಗೆ ತಗೊಂಡ, ನೆಕ್ಸ್ಟ್ 1 2 ತಗೊಂಡ ಅಂದರೆ ಲೈಕ್ ಮ್ಯಾಟ್ರಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಇದನ್ನ. ಲೈಕ್ ಇನ್ನೂ 2 ಡೈಮೆನ್ಷನಲ್ ಲಿಸ್ಟೇನೆ ಇದು ಆ್ಯಕ್ಚುಯಲ್ ಮ್ಯಾಟ್ರಿಕ್ಸ್ ಅಲ್ಲ ಆಯಿತಾ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ಇವಾಗ? ಸೊ ಯಾವಾಗಲೂ ಒಂದು ರೋ ಅಲ್ಲಿ ಲೈಕ್ ನೀವು ಇಲ್ಲಿ ರೋಸ್ ಮಾತ್ರ ಕೇಳಿದ್ರಿ, ಕಾಲಮ್ಸ್ ಕೇಳಲಿಲ್ಲ ಮ್ಯಾಟ್ರಿಕ್ಸಲ್ಲಿ. ಸೊ ಆ ಕಾಲಮ್ಸ್ನು ತೊಗೊಳ್ಳೋಣ ನಾವು ಇವಾಗ ಬೇಕಿದ್ರೆ, ನಿಮಗೆ ಇನ್ನೂ ಈಸಿ ಆಗಲಿ ಅಂತ. ಎಷ್ಟು ಕಾಲಮ್ಸ್ ಇರುತ್ತೆ ಮ್ಯಾಟ್ರಿಕ್ಸಲ್ಲಿ, ಅದೇ M×N ಅಂತ ಹೇಳ್ತೀವಿ ನೋಡಿ, ಆ ಥರ. ಓಕೆ, ಕಾಲಮ್ಸ್ ಅಂದಾಗ ಈಕ್ವಲ್ಸ್ ಕೊಟ್ಟು ವೆಯ್ಟ್ ಮಾಡೋಣ, AI ಬರೆಯುತ್ತೆ ಅಂತ ಅನ್ಸುತ್ತೆ. ಬರೆದಿದೆ. ಸೊ ರೋಸ್ ಮತ್ತು ಕಾಲಮ್ಸ್ನ ತಗೋತೀವಿ. ತಗೊಂಡಾದ್ಮೇಲೆ ಈಗ ಪ್ರತಿ ಸಲ ಪ್ರತಿ ಒಂದು ರೋಗುನು ಏನಂತ ಇಲ್ಲಿ ತಗೊಂಡಿದ್ದೀವಿ, ಲೈಕ್ ಸುಮ್ಮನೆ ಡೈರೆಕ್ಟಾಗಿ ರೋ ಅಂತ ತಗೋಬಿಟ್ವು ಅಲ್ವಾ. ಇಲ್ಲಿ ನಾವು ಬೇಸಿಕಲಿ ಬೇಕಾದರೆ ಒಂದು ಹೇಳ್ಬೋದು ಯೂಸರ್ಗೇನೆ ಬರೀ 3 ಕೊಡು ಅಂತ. ಇಲ್ಲ ಅಂದರೆ ನಾವೇನು ಮಾಡ್ಬೋದು, ಲೈಕ್ ಬೇಸಿಕಲಿ ಇಲ್ಲಿ ಏನು ಮಾಡ್ತೀರಾ, ಏನಾದರೂ ಇಫ್ ಲೆನ್ ಆಫ್ ರೋ ಏನಾದರೂ ಗ್ರೇಟರ್ ದ್ಯಾನ್ ಕಾಲಮ್ಸ್ ಇದ್ದರೆ, ಸೊ ಕಾಲಮ್ಸ್ ನಂಬರ್ ಆಫ್ ಕಾಲಮ್ಸ್ಗಿಂತ ಜಾಸ್ತಿ ಇದ್ದರೆ ನೆಕ್ಸ್ಟ್ ಏನು ಪ್ರಿಂಟ್ ಮಾಡ್ತೀರಾ, ಪ್ರಿಂಟ್ ಇನ್ಕರೆಕ್ಟ್ ಇನ್ಪುಟ್ ಅಂತ ಪ್ರಿಂಟ್ ಮಾಡಿ ಕಾಲಮ್, ಲೈಕ್ ಬೇಸಿಕಲಿ ಬರೀತೆ ಅಂತ ಅನಿಸುತ್ತೆ. ಇನ್ಕರೆಕ್ಟ್ ಇನ್ಪುಟ್, ಪ್ಲೀಸ್ ಎಂಟರ್ ಸೇಮ್ ನಂಬರ್ ಆಫ್ ಕಾಲಮ್ಸ್. ನೋಡಿ, ನೀವೇನು ಈ ಕಾಲಮ್ಸ್ ಕೊಟ್ಟಿದ್ದೀರಾ, ಇಲ್ಲಿ 3 ಕೊಟ್ಟಿದ್ದೀರಾ, ಬಟ್ ಎಂಟರ್ ಮಾಡ್ಬೇಕಾದ್ರೆ 4 ನಂಬರ್ದು ಒಂದು ಲಿಸ್ಟ್ ಕೊಡ್ತಾ ಇದ್ದೀರಾ, ಅದನ್ನ ತೊಗೊಳಕ್ಕಾಗಲ್ಲ ಅಂತ ಪ್ರಿಂಟ್ ಮಾಡುತ್ತೆ. ಇಲ್ಲಿಗೆ ನಾವು ಬ್ರೇಕ್ ಮಾಡಿಬಿಟ್ಟು ರಿಟರ್ನ್ ಆಗ್ಬಿಡ್ಬೋದು. ಬಟ್ ನಮಗೆ ಆ್ಯಕ್ಚುಲಿ ಏನಾಗಬೇಕು, ಆ್ಯಕ್ಚುಲಿ ವಾಪಸ್ ಇದಕ್ಕೆ ಹೋಗಬೇಕು ನಾವು, ಲೈಕ್ ವಾಪಸ್ ಮತ್ತೆ ರೋ ತೊಗೊಳಕ್ಕೆ. ಸೊ ದಿಸ್ ಇಸ್ ನಾಟ್ ಎ ಗುಡ್ ಅಪ್ರೋಚ್ ಅಲ್ವಾ. ಸೊ ಇದು ಒಳ್ಳೆ ಅಪ್ರೋಚ್ ಅಲ್ಲ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಇವಾಗ ಬೇಸಿಕಲಿ ಒಂದೇನು ಮಾಡ್ಬೋದು, ಅವರು 4 ಕೊಟ್ರು ಫಸ್ಟ್ 3ನ ಕನ್ಸಿಡರ್ ಮಾಡ್ಬೋದು. ಇದು ಒಂದು ಇದಿದೆ. ಬಟ್ ಇವಾಗ ಹಂಗೂ ಮಾಡೋಕ್ಕಾಗಲ್ಲ, ಅಂದರೆ ಇಲ್ಲಿ ಲಿಸ್ಟ್ ಕಾಂಪ್ರೆನ್ಷನ್ನ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಓಕೆನಾ. ಸೊ ಅವಾಗ ಏನು ಮಾಡ್ತೀರಾ, ಫಾರ್ ಐ ಇನ್ ರೇಂಜ್ ರೋಸ್ ನಿಮಗೆ ಇದೇನೋ ಸಿಕ್ಬಿಡ್ತು, ಲೈಕ್ ಐ ಏನೋ ಸಿಕ್ಬಿಡ್ತು. ಈಗ ರೋನು ಒಂದು ಖಾಲಿನ ಇಟ್ಕೊಂಡು ಇಲ್ಲಿ ಒಳಗಡೆ ಕೋಡ್ ಬರಿಬೇಕಲ್ವಾ. ಏನು ಮಾಡ್ತಿದ್ದೀರಾ, ಫಾರ್ ಜೆ ಇನ್ ರೇಂಜ್ ಕಾಲಮ್ಸ್. ಸೊ ಪ್ರತಿ ಕಾಲಮ್ಗೂ ಒಂದೊಂದ್ಸಲ ಇನ್ಪುಟ್ ತೊಗೋಬೇಕಿಲ್ಲಿ. ಆಗ ಹೆಂಗೆ ತಗೋತೀರಾ, ಈಗ ಫಾರ್ ಎಕ್ಸಾಂಪಲ್ ರೋಗೆ ಡಾಟ್ ಅಪೆಂಡ್ ಮಾಡಿಸ್ತಾ ಇದ್ದೀನಿ ಏನ್ನ, ಇಂಟ್ ಆಫ್ ಇನ್ಪುಟ್ನ. ಓಕೆ, ಸೊ ಇದು ಅರ್ಥ, ಲೈಕ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ಬೋದು. ಏನು ಎಕ್ಸ್ ಅನ್ನೋ ನಂಬರ್ನ ತಗೋತೀನಿ ಪ್ರತಿ ಸಲ ಪ್ರತಿಯೊಂದು ಕಾಲಮ್ಗೂ. ಈಗ ಫಸ್ಟ್ ರೋ ಬಂತು, ಈಗ 0 0ದಲ್ಲಿದೆ. ಸೊ ಫಸ್ಟ್ ರೋಲ್ ಇದ್ದೀವಿ. ಇದಾದಮೇಲೆ ಇಲ್ಲಿ ನಮಗೆ 1 2 3 ಅಂತ ಸ್ಪೆಸಿಫೈ ಮಾಡೋಕ್ಕೆ ಇಲ್ಲಿ ಜೇನ ತಗೋತೀವಿ ನಾವು. ಅದನ್ನು ಹೇಗೆ ತಗೋತೀವಿ ಅಂದರೆ ಎಕ್ಸ್ ಈಕ್ವಲ್ಸ್ ಅಂತ ತಗೊಂಡು ಏನು ಮಾಡ್ಬೋದು, ಇಂಟ್ ಇನ್ಪುಟ್ ತಗೋಬೇಕು ಯೂಸರ್ ಹತ್ರ. ಓಕೆ, ಇಂಟ್ ಇನ್ಪುಟ್ ಎಂಟರ್ ದ ಎಲಿಮೆಂಟ್ ಅಂತ ತಗೋತೀವಿ. ಓಕೆ, ಎಂಟರ್ ದ ಎಲಿಮೆಂಟ್ ಅನ್ನು ತಗೋಬಿಟ್ಟು ಏನು ಮಾಡ್ತೀವಿ, ರೋಗೆ ಡಾಟ್ ಅಪೆಂಡ್ ಮಾಡ್ತೀವಿ. ಏನ್ನ, ಎಕ್ಸ್ನ ಅಪೆಂಡ್ ಮಾಡ್ತೀವಿ. ಸೊ ನಾವೇನಾದ್ರು ಕಾಲಮ್ಸ್ 2 ರೋಸ್ 2 ಕೊಟ್ಟಿದ್ರೆ ಫಸ್ಟು ಐ 0ದಲ್ಲಿರುತ್ತೆ. ಓಕೆ, 0ದಲ್ಲಿದ್ದಾಗ ಏನಾಗುತ್ತೆ, ರೋ ಖಾಲಿ ಬಂತ, ನೆಕ್ಸ್ಟು ಜೆ ಇಲ್ಲಿದೆ. ಸೊ 0 ಆದಮೇಲೆ ಜೇನು ಸಹ 0ಇಂದ ಸ್ಟಾರ್ಟ್ ಆಗುತ್ತೆ, 2 ತನಕ ಹೋಗುತ್ತೆ. ಸೊ ಇದು 0 ಸ್ಟಕ್ ಆಗಿರುತ್ತೆ. ಸೊ ಐ 0 ಇದ್ದಾಗ ಜೆ 0 1 2ಗೆ ಹೋಗುತ್ತೆ. ನೆಕ್ಸ್ಟು ಐ 1 ಇದ್ದಾಗಲೂ ಜೆ 0 1 2ಗೆ ಹೋಗುತ್ತೆ. ಹಂಗೆ ಹೋಗ್ಬೇಕಾದ್ರೆ 0 0 0 1 0 2 ಮ್ಯಾಟ್ರಿಕ್ಸ್ ಗೊತ್ತಿರೋ ನಿಮಗೆ ಗೊತ್ತಿರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ರೋಗೆ ಅಲ್ಲಿಗೆ ಅಪೆಂಡ್ ಮಾಡ್ತಾ ಇದ್ದೀನಿ, ರೋಗೆ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ರೋ ಎಲ್ಲ ರೆಡಿ ಆದಮೇಲೆ, ಎಲ್ಲ ಕಾಲಮ್ಸ್ಗೂ ಆದಮೇಲೆ ಒಂದು ರೋದು ಒಂದು ಲಿಸ್ಟ್ ರೆಡಿ ಆಗಿರುತ್ತೆ, ಅದನ್ನು ನಾನು ಮ್ಯಾಟ್ರಿಕ್ಸ್ಗೆ ಹಾಕ್ತೀನಿ. ಈ ಥರನೂ ಸಹ ನೀವು ಮಾಡ್ಬೋದು. ಬೇಸಿಕಲಿ ನಾನು 2 2 ಅಂತ ಕೊಡ್ತೀನಿ. 2 2 ಎಂಟರ್ ದ ಎಲಿಮೆಂಟ್ ಕೇಳ್ತಾ ಇದೆ ಫಸ್ಟ್. ಇದಕ್ಕೆ ಇದು 1 2 3 4 ನೋಡಿ, 1 2 ಫಸ್ಟ್ ಇದಕ್ಕಾಯ್ತು, 3 4 ನೆಕ್ಸ್ಟ್ ಇದಕ್ಕಾಯ್ತು. ತುಂಬಾ ಸಿಂಪಲ್ಲು. ಇದು ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡ್ಬೇಕು ನೀವು, ಇದನ್ನು ಕೋಡ್ ಬರೆದಾದ್ಮೇಲೆ ಎಲ್ಲಿಗೆ ಒಂದು ಕಡೆ ಇಲ್ಲಿಗೆ ಒಂದು ಡಿಬಗ್ ಪಾಯಿಂಟ್ನ ಇಡಬೇಕಾಗುತ್ತೆ. ಸೊ ಡಿಬಗ್ ಪಾಯಿಂಟ್ನ ಇಟ್ಬಿಟ್ಟು ರನ್ ಮಾಡಿ. ಓಕೆ, ತುಂಬಾ ಸಿಂಪಲ್ ಅಲ್ವಾ. ಸೊ ಇದು ಸಹ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಲೈಕ್ ತುಂಬಾ ಸಿಂಪಲ್. ನೀವು 3 ಮತ್ತು 3ಗೂ ಮಾಡಿದ್ರು ಮತ್ತೆ ಎಂಟರ್ ದ ಎಲಿಮೆಂಟ್ ಅಂತ ಕೇಳ್ತಾ ಹೋಗುತ್ತೆ. ಓಕೆ, ಲೈಕ್ ಬೇಸಿಕಲಿ ಏನೋ ಎರರ್ ಕೊಟ್ಟೆ, ಏನಕ್ಕಂದರೆ ಲೈನ್ 9 ಎಂಟರ್ ದ ಎಲಿಮೆಂಟ್ ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟ್. ಓಕೆ, ಸ್ಪೇಸ್ ಕೊಟ್ಬಿಟ್ಟು ಎಂಟರ್ ಕೊಟ್ಟಿದೆ ಅದಕ್ಕೆ. ಬಟ್ ಬೇಸಿಕಲಿ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನೋಡಿ ನನ್ನ ಕೈ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅರ್ಥ ಆಗಿರೋರಿಗೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ, ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೆಲ್ಲನೂ ಮಾಡಿ ಇದನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಾನೇನು ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀನಿ ಇದು ಯಾವುದಕ್ಕೂ ಸಮ ಅಲ್ಲ. ಇದು ಲೈಕ್
0.0000001 ಅಲ್ಲ ಇದು, ಆ ಥರ ಅಂತ ಅನ್ಕೋಬಿಡಿ. ಸೊ ತುಂಬಾ ಮಾಡೋದಿದೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಈ ಒಂದು ಪೈಥಾನ್ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಈ ಒಂದು ಸೀರೀಸ್ ಏನಿದೆ, ಈ ಸ್ವಲ್ಪ ರೀಸೆಂಟ್ 3-4 ವೀಡಿಯೋಸು, ವೈಲ್ ಲೂಪ್ಸು, ಇಫ್ ಎಲ್ಸು, ಲಿಸ್ಟ್ ಕಾಂಪ್ರೆನ್ಷನ್ನು, ಫಾರ್ ಲೂಪ್ಸ್, ಇದೆಲ್ಲ ಇದು ನಿಮಗೆ ಬೇಸಿಕ್ ಫೌಂಡೇಶನ್ನು ತುಂಬಾ ಇಂಪಾರ್ಟೆಂಟು. ಅವಾಗಲಿಂದ ಹೇಳ್ತಾನೆ ಇದ್ದೀನಿ. ಇದು ನಿಮ್ಗೆ ಕರೆಕ್ಟಾಗಿ ಕ್ಲಿಯರ್ ಆಗಿಬಿಟ್ರೆ ನೀವು ಪ್ರಾಜೆಕ್ಟ್ಸ್ ಮಾಡೋದಿರಲಿ, DSA ಮಾಡೋದಿರಲಿ, ಊಪ್ಸ್ ಮಾಡೋದಿರಲಿ ತುಂಬಾ ಸಿಂಪಲ್ ಆಗುತ್ತೆ. ಸೊ ಹಂಗೆ ಹೇಳ್ತಾ, ವಿಡಿಯೋ ಹೇಗಿತ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ, ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹೇಳ್ತಾ ಏನೇ, ನೀವು ಒಬ್ಬರೇ ಕಲಿತ್ರೆ ಬೇಗ ಕಲಿಬೋದು, ಜೊತೇಲಿ ಕಲಿತ್ರೆ ತುಂಬ ಕಲಿಬೋದು, ತುಂಬ ಮುಂದೆ ಹೋಗ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಒಟ್ಟಿಗೆ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.